ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪ ಭವತಿ ಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿ ಸಕಲವಚನಚೇತೋ ದೇವತಾ ಭಾರತೀ ಸ ಮಮ ವಚಸ್ಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀ ಸತ್ಯಪ್ರಮೋದ ಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೈರ್ವಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮದ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ ಶ್ರೀ ಸತ್ಯಾತ್ಮಗುರೋ ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಆಷಾಢ ಮಾಸ ಏಕಾದಶಿ ವಿಷಯಕ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಆಷಾಢ ಶುದ್ಧ ಏಕಾದಶಿ. ಈ ಏಕಾದಶಿಗೆ ಶಯನಿ ಏಕಾದಶಿ ಎಂದು ಹೆಸರು. ಭಗವಂತ ನಿದ್ದೆ ಇಲ್ಲ ಅವನಿಗೆ. ನಿದ್ದೆ ಇದು ತಮೋಗುಣ. ಅದೊಂದು ಹೆಚ್ಚಿನ ನಿದ್ದೆ, ಇದು ಒಂದು ದೊಡ್ಡ ದೋಷ. ಪರಮಾತ್ಮನಲ್ಲಿ ಈ ತ್ರಿಗುಣಗಳ ಸಂಬಂಧವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಆದರೂ ಕೂಡ ಪರಮಾತ್ಮ 4 ತಿಂಗಳು ಪರಮಾತ್ಮ ಮಲಗಿದ ನಾಟಕವನ್ನು ಮಾಡ್ತಾನೆ. ಯಾಕೆ ಮಾಡ್ತಾನೆ ಅಂದರೆ, ಆಷಾಢ ಮಾಸದಲ್ಲಿ ವ್ಯಾಪಾರಕ್ಕೆ ಹೋದ, ಸಂಚಾರಕ್ಕೆ ಹೋದ, ಗಳಿಸ್ಲಿಕ್ಕೆ ಹೋಗಿರ್ತಕ್ಕಂಥ ಗಂಡಸರೆಲ್ಲ ವಾಪಸ್ ಬರ್ತಾರೆ.
ಮನೆಗೆ. ಮಳೆಗಾಲ ಸಾಧಾರಣ ಆಷಾಢ ಮಾಸದಿಂದ ಹಿಡಿದುಕೊಂಡು ಅಶ್ವಿನ ಮಾಸದವರೆಗೆ, ಕೆಲವು ಸಲ ಕಾರ್ತಿಕ್ ಮಾಸದವರೆಗೆ. ಆಗ ಸಂಚಾರ ಆಗೋದಿಲ್ಲ, ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ, ಪಾಠ ಪ್ರವಚನಕ್ಕೋಸ್ಕರ ಧರ್ಮ ಪ್ರಚಾರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಎಲ್ಲರೂ ಒಂದೇ ಕಡೆಗೆ ಸೇರ್ತಾರೆ. ನೀವು ಸೇರಿದಾಗ ನನ್ನ ಕಡೆಗೆ ನಿಮಗೆಲ್ಲ ಭಾಳ ಲಕ್ಷ್ಯ ಕೊಡಲಿಕ್ಕೆ ಆಗೋದಿಲ್ಲ. ಪರಮಾತ್ಮ ಹೇಳ್ತಾನೆ, ನಿಮಗೆ ವಿಘ್ನ ಮಾಡೋದಿಲ್ಲ. ಎಲ್ಲರೂ ಸೇರಿರ್ತೀರಿ, ಅನೇಕ ರೀತಿಯ ಉತ್ಸವಗಳು, ಹಬ್ಬ ಹವನಗಳನ್ನೆಲ್ಲ ಮಾಡ್ಕೊಂಡ್ಬಿಡಿ. ಆಗ ನಿಮಗೆ ಅನುಕೂಲ ಮಾಡಿಕೊಡ್ತೇನೆ ಅಂತೇಳಿ ಪರಮಾತ್ಮ ಮಲಗೆದ ನಾಟಕ ಮಾಡ್ತಾನೆ. ಅದಕ್ಕೋಸ್ಕರವೇ ಈ 4 ತಿಂಗಳುಗಳಲ್ಲೇ ಉಪನಯನ ವಿವಾಹಾದಿಗಳನ್ನು ಬಿಟ್ಟು ಉಳಿದ ಎಲ್ಲ ಹಬ್ಬಗಳು ಈ ಟೈಮ್ದಲ್ಲೇ, ಈ ಸಮಯದಲ್ಲೇ ಬರ್ತವೆ. ಶ್ರಾವಣದಲ್ಲಿ ಗೌರಿ ಹಬ್ಬ, ಆನಂತರ ವರಮಹಾಲಕ್ಷ್ಮಿ, ಉಪಕರ್ಮ, ಗುರುಗಳ ಆರಾಧನಾ, ಭಾದ್ರಪದ ಮಾಸದಲ್ಲಿ ಗಣಪತಿ, ಅನಂತ ಚತುರ್ದಶಿ, ಪಕ್ಷಮಾಸ, ನವರಾತ್ರಿಯಲ್ಲಿ ಕುಲದೇವರ ಆರಾಧನೆ, ದೀಪಾವಳಿ ಹಬ್ಬ, ಅಳಿಯಂದಿರು ಮನೆಗೆ ಬರ್ತಕ್ಕಂಥದ್ದು, ಇನ್ನೂ ಇತ್ಯಾದಿ ಅನೇಕ ರೀತಿಯಾಗಿರ್ತಕ್ಕಂಥ ವ್ಯಾವಹಾರಿಕ ಕ್ರಿಯೆಗಳು ಹೆಚ್ಚಿರ್ತವೆ. ಭಗವಂತನ ಕಡೆಗೆ ಹೆಚ್ಚು ಲಕ್ಷ್ಯ ಕೊಡಲಿಕ್ಕೆ ಆಗೋದಿಲ್ಲ. ನವರಾತ್ರಿ ಕಂಟಿನ್ಯೂಸ್ ಕೊಡಬೇಕಾಗ್ತದೆ, ಮಾತು ಬೇರೆ. ಆದ್ದರಿಂದಾಗಿ ನಾನು ಮಲಗಿದ ನಾಟಕ ಮಾಡ್ತೇನೆ. ಆದ್ದರಿಂದಾಗಿ ಈ 4 ತಿಂಗಳು ಎಲ್ಲ ಉತ್ಸವಗಳನ್ನು, ಫರಾಳ, ಪುಣ್ಯ, ಅದು ತಿನ್ನಿಸು ಎಲ್ಲ ಮಾಡಿಬಿಡಿ. ಮುಂದೆ 12 ತಿಂಗಳು ನನಗೋಸ್ಕರ ಕೊಡಿ. ನನ್ನ ಧ್ಯಾನದಲ್ಲಿ ಎಲ್ಲಿರ್ತೀರಲ್ಲಿ ಅಂತ ಪರಮಾತ್ಮ ಮಳೆಗಾಲದಲ್ಲಿ ಎಲ್ಲರೂ ಮನೆಯಲ್ಲಿ ಸೇರಿದಾಗ ತಮ್ಮ ತಮ್ಮ ಹಬ್ಬಗಳನ್ನು ಮಾಡಿಕೊಳ್ಳಲಿ ಅಂತ ತಿಳ್ಕೊಂಡಂತನ್ನೋ ದೃಷ್ಟಿಯಿಂದ ಭಗವಂತ ನಮ್ಮ ಮೇಲೆ ಒಂದು ಕರುಣೆಯನ್ನು ತೋರಿಸಿದ್ದಾನೆ. ಆದ್ದರಿಂದಾಗಿ ನಿನ್ನಿನ ದಿವಸ ದಶಮಿ, ಪರಮಾತ್ಮನ ಒಂದು ಪ್ರತಿಮೆಗೆ, ದಿನನಿತ್ಯದ ಪ್ರತಿಮೆ ಬಿಟ್ಟು ಅಥವಾ ನಿತ್ಯದಲ್ಲಿ ಒಂದು ಪ್ರತಿಮೆಯನ್ನು ನಿನ್ನಿನ ದಿವಸ ಪಂಚಾಮೃತ ಅಭಿಷೇಕಾದಿಗಳನ್ನೆಲ್ಲ ಮಾಡಿ, ಆನಂತರ ಅವನನ್ನು ವಿಧಿವತ್ತಾಗಿ ಪೂಜಿಸಿ, ಇವತ್ತು ಕೂಡ ಪೂಜೆ ಮಾಡಿ, ಆನಂತರ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಂಟಪದಲ್ಲಿ ಒಂದು ಮಂಚವನ್ನು ನಿರ್ಮಾಣ ಮಾಡಬೇಕು. ಆ ಮಂಚದಲ್ಲಿ ಪರಮಾತ್ಮನನ್ನು ಮಲಗಿಸಬೇಕು. ನಾರದ ಪುರಾಣದಲ್ಲಿ ಆ ವಿಧಾನವನ್ನು ಕೊಟ್ಟಿದ್ದಾರೆ. ನಿಮಗೆ ಸಾಮರ್ಥ್ಯ ಇದ್ದರೆ, ಅಥವಾ ಮಠದಲ್ಲಿ ಮಾಡ್ತಾರೆ ಹಾಗೆ, ಬಂಗಾರದ ಅಥವಾ ಬೆಳ್ಳಿಯ ಒಂದು ತೊಟ್ಟಲು ತಯಾರಿಸ್ರಿ. ಅಲ್ಲಿ ಶಂಖ, ಚಕ್ರ, ಗದಾ, ಪದ್ಮ, ಪೀತಾಂಬರಧರಿ ಆಗಿರ್ತಕ್ಕಂಥ ಪರಮಾತ್ಮನ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ, ಆನಂತರ ಷೋಡಶೋಪಚಾರ ಪೂಜೆ ಮಾಡಿ, ಮಂಗಳಾರತಿಯನ್ನು ಮಾಡಿದ ನಂತರ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ತ್ವಯಿ ಸುಪ್ತೇ ಜಗನ್ನಾಥ ಜಗತ್ ಸುಪ್ತಂ ಭವೇದಿದಂ. ಪರಮಾತ್ಮ ನೀನು ಮಲ್ಕೊಂಡ್ರೆ ಜಗತ್ತು ಮಲ್ಕೊಂಡೇ ಬಿಡ್ತಾರೆ.
ಆದ್ದರಿಂದ ನೀನು ಯಾವಾಗಲೂ ಜಾಗ್ರತೆ ಇರ್ತಿ. ಆದರೂ ಕೂಡ ನಮಗೋಸ್ಕರ ಒಂದು ನಿನ್ನ ಶಯನೋತ್ಸವವನ್ನು ಮಾಡಿಸುವ ಭಾಗ್ಯ ಕೊಡು ಅಂತ ತಿಳ್ಕೊಂಡು ಕೊಡೋದಕ್ಕೋಸ್ಕರ ನೀನು ಈ ರೀತಿಯಾಗಿ ಮಲ್ಕೊಂಡ ನಾಟಕವನ್ನು ಮಾಡ್ತೆ. ಪರಮಾತ್ಮ ನೀನು ನಮ್ಮ ಮೇಲೆ ಪರಮಾನುಗ್ರಹ ಮಾಡು. ತ್ವಯಿ ಸುಪ್ತೇ ಜಗನ್ನಾಥ ಜಗತ್ಸುಪ್ತಂ ಭವೇದಿದಂ ವಿಬುದ್ಧೇ ತ್ವಯಿ ಬುದ್ಧಂ ಚ ತತ್ಸರ್ವಂ ಜಗತ್ಸರ್ವಂ ಚರಾಚರಂ. ಹೀಗೆ ದೇವರ ಎದುರಿನಲ್ಲಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದ ನಂತರ ದೇವರ ಎದುರಿನಲ್ಲಿ ಚಾತುರ್ಮಾಸ ವ್ರತದ ಸಂಕಲ್ಪವನ್ನು ಮಾಡಬೇಕು. ನಾನು ಮೊದಲನೇ ತಿಂಗಳು ಶಾಖವ್ರತ, ಎರಡನೇ ತಿಂಗಳು ದಧಿವ್ರತ, ಮೂರನೇ ತಿಂಗಳು ಪಯೋವ್ರತ, ನಾಲ್ಕನೇ ತಿಂಗಳು ದ್ವಿದಳ ವ್ರತವನ್ನು ಮಾಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿಕೊಳ್ಬೇಕು. ದ್ವಾದಶಿಯ ದಿನ ಬ್ರಾಹ್ಮಣರ ಭೋಜನವನ್ನು ಮಾಡಿಸಿ ದಾನ ದಕ್ಷಿಣೆಗಳಿಂದ ಸಂತೋಷಪಡಿಸಿ ಆ ನಂತರ ಪರಮಾತ್ಮನನ್ನು ನಾವು ವಿಶೇಷವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ದಿನಾಲೂ ಆ ಭಗವಂತನಿಗೆ ಇಲ್ಲ ಒಂದು ಮಲ್ಕೊಂಡಿರ್ತಾನೆ, ಗಂಟೆ ಬಾರಿಸ್ಬಾರ್ದು, ಅವೆಲ್ಲ ಏನಿಲ್ಲ, ಅವನಿಗೆ ನಿದ್ದಿಲ್ಲ, ಅಲ್ಲಿ ಷೋಡಶೋಪಚಾರವನ್ನು ಮಾಡ್ತಾ ಇರಬೇಕು ಆ ಮಂಚದ ಮೇಲೆ. ಈ ಸಮಯದಲ್ಲಿ ಸನ್ಯಾಸಿಗಳು ಕೂಡ ಒಂದು ತಿಂಗಳು ಇಲ್ಲೇ ಕೂತ್ಕೊಳ್ತಾರೆ, 4 ತಿಂಗಳು. ಆದರೆ ಸನ್ಯಾಸಿಗಳ ಜೊತೆ ಅನೇಕ ದೊಡ್ಡ ಪರಿವಾರ, ಒಂದೇ ಊರಲ್ಲಿ ಅಷ್ಟೆಲ್ಲ ಪರಿವಾರದವರನ್ನು ಹಿಡಿಯೋದು ಬಹಳ ಕಠಿಣ ಅಂತ ಹೇಳಿ ಸನ್ಯಾಸಿಗಳು ಮಾಸೋವೈ ಪಕ್ಷ ಅಂತಿಕೊಂಡಂತೇಳಿ, ಅದು ಪಕ್ಷೋವೈ ಮಾಸ ಅಂತಿಕೊಂಡಂತೇಳಿ ಅನ್ನುವ ಪ್ರಮಾಣವನ್ನು ಇಟ್ಟುಕೊಂಡು ಮಾಸೋವೈ ಪಕ್ಷ ಅಂತನ್ನೋ ಪ್ರಮಾಣದಿಂದ 4 ಪಕ್ಷಗಳು 4 ತಿಂಗಳು ಅಂತನೋ ಲೆಕ್ಕ ಹಿಡಿದುಕೊಂಡು 2 ತಿಂಗಳವರೆಗೆ, ಅಂದರೆ ಆಷಾಢ ಏಕಾದಶಿಯಿಂದ, ಆಷಾಢ ಏಕಾದಶಿ ಅಲ್ಲ ಪಂಚಮ್ಯಂತಹ ಅಂತಿಕೊಂಡಂತೇಳಿ ಆಷಾಢ ಕೃಷ್ಣ ದಶಮಿಯವರೆಗಾಗಿ ಒಂದು ವಿಶಿಷ್ಟ ಊರಿನಲ್ಲಿ ವಾಸ ಮಾಡ್ತಾರೆ. ಯಾಕೆ ಅಂತ ತಿಳ್ಕೊಂಡಂತಂದರೆ ಎಲ್ಲ ವ್ರತಗಳಲ್ಲಿ ಅಹಿಂಸಾ ವ್ರತ ಬಹಳ ಶ್ರೇಷ್ಠವಾದದ್ದು. ಅದಂತೂ ಸನ್ಯಾಸಿಗಳಿಗೋಸ್ಕರ ಮಾಡಲ್ಪಟ್ಟ, ಅವರಿಗೋಸ್ಕರವೇ ಇರುವ ವ್ರತ ಅದು. ಮಳೆಗಾಲದಲ್ಲೂ ಪ್ರವಾಸ ಮಾಡ್ತಾ ಇದ್ದರೆ ಶಿಷ್ಯರಿಗೆ, ಶಿಷ್ಯರ ಪರಿವಾರದವರಿಗೆ, ಕರೆಯುವ ಯಜಮಾನರಿಗೆ ಭಾಳ ಅನಾನುಕೂಲತೆ ಉಂಟಾಗ್ತದೆ. ಅನೇಕ ಪ್ರಾಣಿಗಳ ಹಿಂಸೆ ಆಗ್ತದೆ. ಆದ್ದರಿಂದಾಗಿ ನಮ್ಮಿಂದ ಹಿಂಸಾ ಕಾರ್ಯ ನಡೀಬಾರದು ಅಂತ ತಿಳ್ಕೊಂಡಂತೇಳಿ ಸನ್ಯಾಸಿಗಳು ಒಂದೇ ಕಡೆಯಲ್ಲಿ ಕೂತ್ಕೊಳ್ತಾರೆ. ಅತಸ್ತೇಷಾಂ ಅಹಿಂಸಾರ್ಥಂ ಪಕ್ಷಾನ್ ವೈ ಶ್ರುತಿ ಸಂಶ್ರಯಾನ್ ಸ್ಥಾಸ್ಯಾಮಶ್ಚತುರೋ ಮಾಂಸಾನ್ ಅತ್ರೇವ ವಸುಬಾಧಕೆ. ಯಾವ ಊರಿನಲ್ಲಿರ್ತಾರೆ? ಅಸತಿ ಬಾಧಕೆ. ನಿಮಗೆ ತ್ರಾಸಾಗದೇ ಇದ್ದರೆ ನಾವು ಇಲ್ಲಿ 2 ತಿಂಗಳು 4 ತಿಂಗಳು ಚಾತುರ್ಮಾಸ ವ್ರತ ಮಾಡ್ತೇವೆ ಅಂತ ತಿಳ್ಕೊಂಡಂತೇಳಿ ಸಂಕಲ್ಪ ಮಾಡಿ ಪಾಠ, ಪ್ರವಚನ, ಪೂಜೆ, ಜನರಿಗೆ ಉಪದೇಶ ಇತ್ಯಾದಿಗಳಿಂದ ಅವರನ್ನು ಪವಿತ್ರಗೊಳಿಸುತ್ತಾ ಅವರು ವಾಸ ಮಾಡ್ತಾರೆ. ಇವತ್ತು ಆಷಾಢ ಏಕಾದಶಿ, ಗುರುಗಳು ಸಮೀಪದಲ್ಲಿದ್ದರೆ ಅಥವಾ ನಾವು ಹೋಗಲಿಕ್ಕೆ ಸಾಧ್ಯ ಇರ್ತಿದ್ದರೆ ಅಲ್ಲಿ ಹೋಗಿ ನಾವು ಅವರ ಕಡೆಯಿಂದ ತಪ್ತ ಮುದ್ರಾಧಾರಣೆಯನ್ನು ತೆಗೆದುಕೊಳ್ಬೇಕು. ತಪ್ತ ಮುದ್ರಾಧಾರಣೆ ಹೇಗೆ ಅಂತ ತಿಳ್ಕೊಂಡಂತಂದರೆ
ತಪ್ತ ಮುದ್ರಾಧಾರಣೆ ಇಲ್ಲದೇ ಇದ್ದರೆ ಅವನು ಬ್ರಾಹ್ಮಣನೇ ಅಲ್ಲ ಅಂತ ಅರ್ಸ್ಕೊಳ್ತಾನೆ. ಯಜ್ಞೋಪವೀತ ಧಾರಣೆ, ಮಂಗಲ ಸೂತ್ರ ಎಷ್ಟು ಅನಿವಾರ್ಯವೋ ಅಷ್ಟೇ ಅನಿವಾರ್ಯ ತಪ್ತ ಮುದ್ರಾಧಾರಣೆ. ಇನ್ನೊಂದು ದಿವಸ ತಪ್ತ ಮುದ್ರಾಧಾರಣೆಯ ವೈಶಿಷ್ಟ್ಯ, ಅದರ ಅವಶ್ಯಕತೆ ಇತ್ಯಾದಿಗಳ ಬಗ್ಗೆ ನಾನು ಮಾತನಾಡ್ತೇನೆ. ತಪ್ತ ಮುದ್ರಾಧಾರಣೆ ಅನಿವಾರ್ಯತೆಯನ್ನು ಮಾತನಾಡ್ತೇನೆ. ಆದರೆ ಶಾಸ್ತ್ರ ಹೇಳ್ತದೆ, ಉಪಬೀತಂ ಶಿಖಾಂಚೈವ ಊರ್ಧ್ವಪುಂಡ್ರಂ ತಥೈವ ಚ ಚಕ್ರ ಲಾಂಛನಹೀನಸ್ಯ ವಿಪ್ರಸ್ಯ ವಿಫಲಂ ಭವೇತ್. ಯಜ್ಞೋಪವೀತ ಹಾಕಿಕೊಳ್ಳದೆ, ಶಿಖೆಯನ್ನು ಬಿಡದೆ, ದಿನಾಲು ಗೋಪಿಚಂದನ ಮುದ್ರೆಯನ್ನು ಹಚ್ಚಿಕೊಳ್ಳದೆ, ಆ ನಂತರ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಳ್ಳದೆ ಮಾಡಿದ ವ್ರತಗಳೆಲ್ಲವೂ ವ್ಯರ್ಥ, ಮಾಡಿದ ನಿತ್ಯ ನೈಮಿತ್ತಿಕ ಎಲ್ಲಗಳು ವ್ಯರ್ಥ, ಅದು ಪ್ರಯೋಜನಕಾರಿ ಆಗೋದಿಲ್ಲ. ಅದಕ್ಕೋಸ್ಕರ ಉಪವೀತಕವದ್ಧಾರ್ಯ ಶಂಖಚಕ್ರಾಸ್ತಯಸ್ತಥ, ಶಂಖಚಕ್ರ ಮುದ್ರೆಯನ್ನು ಗುರುಗಳಿಂದ ಪ್ರತಿಯೊಬ್ಬರು ಸ್ವೀಕಾರ ಮಾಡಲೇಬೇಕು. ಕೇವಲ ವಯಸ್ಸಿಗೆ ಬಂದ ಹೆಣ್ಣು ಮಕ್ಕಳು, ಅಂದರೆ ಆಗಲು ಬಂದಿರತಕ್ಕಂಥ ಹೆಣ್ಣು ಮಕ್ಕಳು ಮದುವೆ ಆಗುವವರೆಗೂ ಈ ಮುದ್ರೆ ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಏಕೆಂತಂದರೆ ಎಲ್ಲಿವರೆಗೂ ಅವರು ಗರ್ಭಧಾರಣೆ ಮಾಡೋದಿಲ್ಲ ಅಲ್ಲಿವರೆಗೂ ಶುದ್ಧರು ಅಂತ ತಿಳ್ಕೊಂಡು ಅನಿಸ್ಕೊಳ್ಳೋದಿಲ್ಲ. ಆ ನಂತರ ಸ್ಪಷ್ಟವಾಗಿ ಹೇಳ್ತಾರೆ ವಸಿಷ್ಠ ಸ್ಮೃತಿಯಲ್ಲಿ, ಪ್ರತಪ್ತಂ ಬಿಭ್ರೂಯಾಚಕ್ರಂ ಶಂಖಂಚ ಭುಜಮೂಲಯೋ ಶ್ರೋತಸ್ಮಾರ್ತಾದಿ ಸಿದ್ಧಾರ್ಥಂ ಚಕ್ರಂ ವಿಧಿವಿಧಾನತಃ. ಸುದರ್ಶನ ಹೋಮ ಮಾಡಿ ಅವರನ್ನ ಮೇಲೆ ಮುದ್ರಾಧಾರಣೆ ಮಾಡಿಸ್ತಾರೆ. ಪುರುಷರು 5 ಮುದ್ರೆಗಳನ್ನು, ಹೆಣ್ಣು ಮಕ್ಕಳು 2 ಮುದ್ರೆಗಳನ್ನು ತಾವು ಸ್ವೀಕಾರ ಮಾಡಬೇಕು ಅಂತನ್ನೋದಕ್ಕೆ ಪ್ರಮಾಣಗಳಿವೆ. ಇದರ ಜೊತೆಗೊಂದು ಮಾತು ನೆನಪಿಟ್ಟುಕೊಳ್ಳಿ. ಕೆಲವರಿಗೆ ಅಭ್ಯಾಸ ಇರ್ತದೆ, ಎಲ್ಲೆಲ್ಲಿ ಕೆಲವು ಸಲ ಸ್ತ್ರೀಗಳಿದ್ದವರೆಲ್ಲ ಅನುಕೂಲ ಇದ್ದವ್ರು ಹೋಗಿ ಭೇಟಿ ಆಗ್ತಾ ಇರ್ತಾರೆ. ದಿವಸಕ್ಕೆ 8-10 ಸಲ ಮುದ್ರೆ ತೆಗೆದುಕೊಳ್ತಾರೆ. ಅವಶ್ಯಕತೆ ಇಲ್ಲ. ವರ್ಷಕ್ಕೆ 1 ಸಲ ಗುರುಗಳಿಂದ, ಇವತ್ತಾದರೆ ಬಹಳ ಒಳ್ಳೆಯದು, ಬಹಳ ಶ್ರೇಷ್ಠ, ಇವತ್ತು ತೆಗೆದುಕೊಂಡ್ಮೇಲೆ ಮುಂದಿನ ಆಷಾಢ ಏಕಾದಶಿವರೆಗೂ ಮುದ್ರೆ ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಈ ವರ್ಷದ ಮಧ್ಯದಲ್ಲಿ ಗುರುಗಳಿಂದ ತಪ್ತಮುದ್ರಾಧಾರಣೆ ಮಾಡಿಸಿಕೊಂಡಿದ್ದರೆ ಮತ್ತೆ ಪುನಃ ಹೋಗಿ ಮಾಡಿಸ್ಕೊಳ್ಬೇಕು ಅಂತ ಅನ್ನೋ ನಿಯಮ ಇಲ್ಲ. ವರ್ಷಕ್ಕೆ 1 ಸಲ ಅಂತನ್ನುವ ನಿಯಮವೇ ಶಾಸ್ತ್ರದಲ್ಲಿ ಭಾಳ ಸ್ಪಷ್ಟವಾಗಿದೆ. ಪುನಃ 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 ತಪ್ತಮುದ್ರಾಧಾರಣೆಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇವತ್ತು ಆಷಾಢ ಏಕಾದಶಿ. ಏಕಾದಶಿ ಇವತ್ತಿನ ದಿವಸ ಉಪವಾಸ ಮಾಡಬೇಕು. ಉಪವಾಸ ಯಾಕೆ ಮಾಡಬೇಕು? ಉಪವಾಸ ಅಂತಂದರೆ ಏನರ್ಥ? ನಮ್ಮಲ್ಲಿ ಉಪವಾಸ ಮಾಡೋರು ಇದ್ದಾರೆ ಕೆಲವರು. ಬೆಳಗ್ಗೆ ಸ್ನಾನ ಮಾಡಿ ತೀರ್ಥ ತೆಗೆದುಕೊಂಡು ಮಲಗಿಕೊಂಡ್ರೆ ಸಾಯಂಕಾಲ ರಾತ್ರಿ ಹಾಗೆ ಮಲ್ಕೊಂಡಲ್ಲೇ ವಿಶ್ರಾಂತಿಯನ್ನು ತೆಗೆದುಕೊಳ್ತು ಮರುದಿವಸ ದ್ವಾದಶಿವರೆಗೂ ನಿದ್ದೆ ಮಾಡ್ತಾರೆ. ಏಕಾದಶಿ
ಮಲ್ಕೊಳ್ತೇವೆ, ಓಡಾಡಲಿಕ್ಕಾಗೋದಿಲ್ಲ. ಇಲ್ಲ, ಉಪ ಅಂದರೆ ಭಗವಂತನ ಸಮೀಪದಲ್ಲಿ, ವಾಸ ಇರುವಿಕೆ, ಉಪವಾಸ. ಇವತ್ತಿನ ದಿವಸ ಪರಮಾತ್ಮನ ದಿನ, ಪೂರ್ತಿ ದಿವಸ ಭಗವಂತನ ಎದುರಿಗೆ ನಾನು ಕೂತ್ಕೊಳ್ತೇನೆ. ಪೂರ್ತಿ ದಿವಸ ನಾನು ದೇವರ ನಾಮ ಹೇಳ್ಕೊಳ್ತೇನೆ, ಪೂರ್ತಿ ದಿವಸ ನಾನು ಪಾರಾಯಣ ಮಾಡ್ತೇನೆ, ಪೂರ್ತಿ ದಿವಸ ಆ ಭಗವಂತನ ಸ್ತೋತ್ರಗಳನ್ನು ಹೇಳ್ತೇನೆ, ಜಪ ಮಾಡ್ತೇನೆ. ಅದಕ್ಕೋಸ್ಕರ ಅಡಿಗೆ ಇಲ್ಲ, ಊಟ ಇಲ್ಲ. ಪೂರ್ತಿಯಾದ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಉಪವಾಸವನ್ನು ಮಾಡಬೇಕು. ಉಪವಾಸ ಶಾರೀರಿಕ ಮಾನಸಿಕ ಸ್ವಾಸ್ಥ್ಯಕ್ಕಾಗಿ ಅತ್ಯಂತ ಅವಶ್ಯಕವಿದೆ. ವಿಶೇಷವಾಗಿ ಶರೀರದಲ್ಲಿರ್ತಕ್ಕಂತಹ ಅನೇಕ ವಿಷಯಗಳನ್ನು ಹೊರಗೆ ಹಾಕುವುದಕ್ಕೋಸ್ಕರ ಒಂದು ದಿವಸ ಉಪವಾಸ 15 ದಿವಸದಲ್ಲಿ ಅತ್ಯಂತ ಅನಿವಾರ್ಯ. ನಾವು ತಿಂದ ಪದಾರ್ಥದಲ್ಲಿ ಎಷ್ಟೋ ಪದಾರ್ಥಗಳು ಹೊಟ್ಟೆಯಲ್ಲಿ ಅಲ್ಲಿ ಇಲ್ಲಿ ಹೊಟ್ಟೆಯಲ್ಲಿ ಉಳಿತವೆ, ಕರುಳಿನಲ್ಲಿ ಅಂಟಿಕೊಳ್ತವೆ. ಈಗಂತೂ ಎಣ್ಣೆ ಪದಾರ್ಥ ಭಾಳ ಜನ ತಿಂತಾರೆ. ದಿನಾಲು ಅವರಿಗೆ ಸಮೋಸ ಬೇಕು, ಮತ್ತೊಂದು ಬೇಕು, ಬಟಾಟ ವಡ ಬೇಕು, ಇಂಥವುಗಳು ಕರೆದದ್ದು ಬೇಕು. ಆ ಜಿಗಿಯಾದ ಪದಾರ್ಥ ಕರುಳಿಗೆ ಅಂಟ್ಕೊಂಡಿರ್ತದೆ, ಅದು ಅಲ್ಲೇ ಕೊಳೆತು ಒಂಥರದ ವಿಷ ತಯಾರಾಗ್ತದೆ. ಆ ವಿಷ ಮುಂದೆ ರಕ್ತದಲ್ಲಿಯೂ ಕೂಡ ಪ್ರವಹಿಸ್ತದೆ. ಈ ಥರದ ವಿಷವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರ ನಾನೀಗ ಶಾರೀರಿಕ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದೇನೆ. ಅತ್ಯಂತ ಅವಶ್ಯಕವಿದೆ. ಹೃದಯ ರೋಗ, ಚರ್ಮ ರೋಗ, ಅಲರ್ಜಿ, ಅಸ್ತಮ, ಎಕ್ಸಿಮಾ ಮೊದಲಾದ ದೋಷಗಳು ನಮ್ಮ ಶರೀರದಲ್ಲಿ ಸಂಚಿತವಾದ ವಿಷಯಗಳಿಂದ ಉತ್ಪನ್ನವಾಗುತ್ತವೆ. ಆದ್ದರಿಂದಾಗಿ ನಾವು ಉಪವಾಸವನ್ನು ಅವಶ್ಯವಾಗಿ ಮಾಡಬೇಕು. ಒಬ್ಬ ರಷ್ಯನ್ ಡಾಕ್ಟರ್ ಯೂರಿನ್ ನಿಕೋಲಾ ಅಂತ ಕಂತಕ್ಕಂಥ ವ್ಯಕ್ತಿ, ಅವನು ಹೇಳ್ತಾನೆ, In Russia, positive results have been obtained by control the fasting in the treatment of the metabolic disorders. In the particular of fatty metabolism, many cardiovascular, skin, some allergic disorders such bronchitis, asthma, eczema, etc. ಇನ್ನೊಬ್ಬ ಡಾಕ್ಟರ್ ಹೇಳ್ತಾರೆ, ಶರೀರದಲ್ಲಿರ್ತಕ್ಕಂತಹ ಅಲ್ಸರ್ ಮತ್ತು ಅಬ್ಡಾಮಿನ್ ಇವುಗಳ ಇದಕ್ಕೆ ಉಪವಾಸ ಭಾಳ ಶ್ರೇಷ್ಠವಾಗಿರ್ತಕ್ಕಂತಹ ಔಷಧಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಡಾಕ್ಟರ್ ನಿಕೋಲಾ ಅಂತ ತಿಳ್ಕೊಂಡಂತಕ್ಕಂಥವರು ಫಾಸ್ಟ್ ಆ್ಯಂಡ್ ಎಂಜಾಯ್ ಲೈಫ್ ಅಂತಕೊಂಡಂತನ್ನುವ ತಮ್ಮ ಪುಸ್ತಕದಲ್ಲಿ ಈ ರೀತಿಯಾಗಿ ವಿವರಣೆಯನ್ನು ಮಾಡ್ತಾರೆ. ದೇರ್ ಆರ್ ಬಯೋಲಜಿಕಲ್ ಮೆಕ್ಯಾನಿಸಮ್ ಆಫ್ ದ ಫಾಸ್ಟಿಂಗ್ ಮೆಥಡ್, ಎ ಸ್ಟೇಟ್ ಆಫ್ ರೆಸ್ಟ್ ಆಫ್ ದ ನರ್ವಸ್ ಸಿಸ್ಟಮ್ ಆ್ಯಂಡ್ ದ ಬ್ರೈನ್, ಸೋ ಕಾಲ್ಡ್ ಪ್ರೊಟೆಕ್ಟಿವ್ ಇನ್ಹಿಬಿಟೇಷನ್ಸ್, the evocations of toxins and cleaning of the organisms, a sharp general inhibition which acts stimulates for the subsequent rehabilitation. Intensive regeneration of the tissues
intensives a state of stress of all systems of the organism, particularly in the endocrinical systems, endocrinical systems, endocrine glands, which stimulates them the function of more efficiently, more briskly. ಶರೀರದ ಎಲ್ಲ ಅವಯವಗಳಿಗೆ ವಿಶ್ರಾಂತಿ ಬೇಕಾಗ್ತದೆ, ಬ್ರೇನಿಗೆ ವಿಶ್ರಾಂತಿ ಬೇಕಾಗ್ತದೆ, ಹೈಪರ್ ಟೆನ್ಷನ್ನಿಗೆ ವಿಶ್ರಾಂತಿ ಆಗದಂತೆ ನೋಡ್ಕೊಳ್ಬೇಕಾಗ್ತದೆ. ಒಂದು ದಿವಸ ಪೂರ್ತಿ ಉಪವಾಸ ಮಾಡಿ ಭಗವತ್ ಚಿಂತನೆಯಲ್ಲಿ ಕಳೀತಾ ಇದ್ದರೆ ಶರೀರದ ಎಲ್ಲ ಆರ್ಗನ್ಸ್ ಅಂತೇನಿವೆ, ಎಲ್ಲ ಆರ್ಗನ್ಸ್ಗಳಿಗೆ ಒಂದು ವಿಶ್ರಾಂತಿ ಸಿಗ್ತದೆ, ಆರೋಗ್ಯ ಭಾಳ ಚೆನ್ನಾಗಿ ಸುಧಾರಿಸ್ತದೆ. ಅಷ್ಟೇ ಅಲ್ಲ, ಮಾನಸಿಕವಾಗಿರ್ತಕ್ಕಂಥ ಲಾಭಗಳು ಉಪಯೋಗಕ್ಕಾಗ್ತದೆ. ಇವತ್ತಿನ ಜನರಿಗೂ ಹೈಪರ್ ಟೆನ್ಷನ್ ಭಾಳ, ಏನೋ ಚಿಂತೆಗಳು, ಏನೋ ಸಮಸ್ಯೆಗಳು, ಯಾವಾಗಲೂ ಮಾನಸಿಕವಾಗಿರ್ತಕ್ಕಂಥ ಒಂದು ಪ್ರೆಷರ್ನಲ್ಲಿರ್ತಾರೆ. ಅಂಥವರು ಏಕಾದಶಿ ಉಪವಾಸವನ್ನು ಮಾಡಲೇಬೇಕು. ರಷ್ಯಾದಲ್ಲಿ, ಜರ್ಮನ್ದಲ್ಲಿ ಕೆಲವು ಕಡೆಯಲ್ಲಿ ಕ್ಯಾನ್ಸರ್ ರೋಗಿಗಳ ಮೇಲೆ ಪ್ರಯೋಗ ಮಾಡಿ ನೋಡಿದ್ದಾರೆ. ಏಕಾದಶಿ ಉಪವಾಸದಿಂದ ಅದರ ಬೆಳವಣಿಗೆ ನಿಂತು ಹೋದದ್ದನ್ನು ಕಂಡಿದ್ದಾರೆ. ಅವ್ರು ಹೇಳ್ತಾರೆ, ದೇ ಆರ್ ಸಫರಿಂಗ್ ಫ್ರಮ್ disease which they do not have, and the diverse fears like morbid fear of the crowd's darkness, infection, sharp articles ityadi. ಇದಕ್ಕೆ ಒಂದೇ ಒಂದು ಔಷಧಿ. we have initiated the use of controlled fasting for the treatment of psycho disorders. Preliminarily, sluggish forms of the split personality, particularly good result have been obtained the treatment of diverse hypochondriac conditions. When patients over anxious about their health, ಅವರು ನಿಶ್ಚಿತವಾಗಿಯೂ ಕೂಡ ಏಕಾದಶಿ ಉಪವಾಸವನ್ನು ಮಾಡಬೇಕು ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವ್ರು ಮುಂದೆ ಹೇಳ್ತಾರೆ, ಲೈಕ್ ಆಲ್ ಅದರ್ ಆರ್ಗನ್ಸ್, ದ ಬ್ರೈನ್ ಇನ್ ಪಿರಿಯಾಡಿಕಲ್ ಆಫ್ ದ ಫಾಸ್ಟಿಂಗ್ ಆಲ್ಸೋ rids itself of toxins and undergoes the process of the renovation. The entire digestive tract, which ordinarily comes in causal volume of the brain energy, it is in way switched off. This forms of the basis for the treatment of neurophagic disorders. Patients who suffer from the other experience the memory of their inclination to the weep of the test provocations in the also overcome. ತಾತ್ಪರ್ಯ, ಇವರೆಲ್ಲರ ಅಭಿಪ್ರಾಯ ಒಂದೇ ಇದೆ, ಶರೀರಕ್ಕೆ ವಿಶ್ರಾಂತಿ ಬೇಕು, ಶರೀರದ ಎಲ್ಲ ಆರ್ಗನ್ಸಿಗೆ ರೆಸ್ಟ್ ಬೇಕು, ಶರೀರದ ಟಾಕ್ಸಿನ್ಸ್ ಎಲ್ಲ ಹೊರಗೆ ಬೀಳಬೇಕಾಗಿತ್ತು ಅಂತಂದರೆ ಏಕಾದಶಿ ಉಪವಾಸ ಬಹಳ ಮುಖ್ಯ ಅಂತಿಕೊಂಡಂತನ್ನೋದು ನಾವು ಆರೋಗ್ಯದ ದೃಷ್ಟಿಯಿಂದ, ಶಾರೀರಿಕ, ಮಾನಸಿಕ, ಬೌದ್ಧಿಕ ಆರೋಗ್ಯ ದೃಷ್ಟಿಯಿಂದ ಏಕಾದಶಿ ಎಷ್ಟು
ಎಷ್ಟು ಮಹತ್ವಪೂರ್ಣ ಅಂತ ಅನ್ನೋದನ್ನು ನಾವು ಇಂದು ಆಧುನಿಕ ವಿಜ್ಞಾನದ ಪ್ರಕಾರ ತಿಳಿದುಕೊಂಡಿದ್ದೇವೆ. ಇನ್ನು ನಮ್ಮ ಶಾಸ್ತ್ರದ ದೃಷ್ಟಿಯಿಂದ ವಿಚಾರ ಮಾಡಿದರೆ ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅಂತ ಹೇಗೆ ಹೇಳ್ತದೆ ಅಂತಂದರೆ ಹೇಳುವ ಕ್ರಮ ಬೇರೆ. ಮನೆಯಲ್ಲಿ 8-10 ವರ್ಷದ ಹುಡುಗರನ್ನು ಕೂಡಿಸಿ ಇದು ಸೈಕಾಲಜಿಕಲ್, ಆನಂತರ ಫಿಸಿಕಲ್ ಎಲ್ಲ ಈ ರೀತಿಯಾಗಿರ್ತಕ್ಕಂಥ ಅದಕ್ಕೆ ಏನೂ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮಲ್ಲಿ ಏನು ಮಾಡಿದರು, ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿಗೆ, ನಮ್ಮ ಪರಲೋಕದ ಸಂದರ್ಭದಲ್ಲಿ ಕೂಡ ಏನೇನು ಹಾನಿಕರ ಇತ್ತು ಎಲ್ಲ ಹಾನಿಕರವಾಗಿರ್ತಕ್ಕಂಥ ಕ್ರಿಯೆಗಳಿಗೆ ಅಧರ್ಮ ಅಂತ, ಪಾಪ ಅಂತ ಹೆಸರಿಟ್ಬಿಡ್ತು. ಅಧರ್ಮ, ಪಾಪ. ಶಾಸ್ತ್ರದಲ್ಲಿ ಯಾವ್ಯಾವುದು ಪಾಪ ಅಂತ ಹೇಳಿದೆ, ಇದರಿಂದ ಪಾಪ ಬರ್ತದೆ ಅಂತ ಹೇಳಿದೆ, ಅದು ನಮ್ಮ ಹಾನಿಯನ್ನು ನಿಲ್ಲಿಸುವುದಕ್ಕೋಸ್ಕರ ಹೇಳಿರ್ತಕ್ಕಂಥದ್ದು. ಈ ಪಾಪ ಮಾಡಬೇಡ, ನಿನಗೆ ನೀನು ಹಾನಿ ಮಾಡಿಕೊಳ್ಳಬೇಡ ಅಂತ ತಿಳ್ಕೊಂಡಂತೇಳಿ ಇದನ್ನು ತಿಳಿಸಿ ಹೇಳ್ತಕ್ಕಂಥ ಕ್ರಮ. ಧರ್ಮಶಾಸ್ತ್ರದ ಒಂದು ನಿಯಮ ಇದೆ, ಯತ್ ಮನುಷ್ಯಸ್ಯ ಇಷ್ಟಂ ಹಿತಂ ತದ್ಧರ್ಮೇಣ ಯೋಜಯೇತ್. ಯಾವುದು ಹಿತಕರವೋ, ಯಾವುದು ಮಾಡಿದರೆ ನಮ್ಮ ಜೀವನದಲ್ಲಿ ಅತ್ಯಂತ ಫಲಕಾರಿಯೋ, ಇದರಿಂದ ಭಾಳ ಪುಣ್ಯ ಬರ್ತದೆ, ಇದರಿಂದ ಪರಮಾತ್ಮ ಅನುಗ್ರಹವಾಗ್ತದೆ, ಪರಮಾತ್ಮನ ಅನುಗ್ರಹದಿಂದ ನಮ್ಮ ಜೀವನ ಅತ್ಯಂತ ಸುಖಮಯವಾಗ್ತದೆ ಅಂತ ಹೇಳಿ ಏನು ರಿಚುವಲಿಸಮ್ನಲ್ಲಿ ಬರತಕ್ಕಂಥ ನಿಯಮಗಳಿವೆ, ಯಾವುದು ಶಾರೀರಿಕ, ಮಾನಸಿಕ, ಬೌದ್ಧಿಕ ನಮ್ಮ ಜೀವನವನ್ನು ಸುಖರವನ್ನಾಗಿ, ಆರೋಗ್ಯಕರವನ್ನಾಗಿ ಮಾಡೋಕ್ಕೋಸ್ಕರ ಇದು ಪುಣ್ಯದ ಕೆಲಸಪ್ಪ ಮಾಡು, ಯಾವುದರಿಂದ ಹಾನಿಯಾಗ್ತದೆ ಇದು ಪಾಪದ ಕೆಲಸ ಮಾಡಬೇಡ ಅನ್ನೋ ರೀತಿಯಿಂದ ಪುಣ್ಯ ಪಾಪದ ಒಂದು ಅವರ ತಲೆಯಲ್ಲಿ ಈ ಸಂಕಲ್ಪನೆಯನ್ನು ನಮ್ಮ ಋಷಿಗಳು ಹಾಕಿದ್ದಾರೆ. ಹಾಗಾದರೆ ಪಾಪ ಮಾಡಿದರೆ ದೇವರಿಗೆ ಸಿಟ್ಟು ಬರ್ತದೆ, ಪುಣ್ಯ ಮಾಡಿದರೆ ದೇವರು ಸಂತೋಷ ಆಗ್ತಾನೆ, ಸದ್ಗತಿ ಕೊಡ್ತಾನೆ, ಅಲ್ಲ ಸುಳ್ಳೇನು? ಸುಳ್ಳಲ್ಲ, ಸತ್ಯ. ಹೇಳುವ ಕ್ರಮ ಬೇರೆ ಅಷ್ಟೆ. ಹೌದು, ದೇವರು ಕೊಟ್ಟ ಈ ದೇಹವನ್ನು, ದೇವರು ಸಾಧನೆ ಕೊಟ್ಟಿರ್ತಕ್ಕಂಥ ಈ ಮನಸ್ಸನ್ನು, ಸಾಧನೆಗೆ ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ನಾವು ಪೊಲ್ಯೂಟ್ ಮಾಡಿದರೆ ದೇವರು ಸಿಟ್ಟು ಬರ್ತದೆ. ಇದನ್ನು ಸರಿಯಾಗಿಟ್ಟುಕೊಂಡು ಪರಮಾತ್ಮ ನೀನು ಕೊಟ್ಟ ಸಾಧನ ಇದು, ಇದನ್ನು ಸರಿಯಾಗಿಟ್ಟುಕೊಂಡು ನಿನ್ನ ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಬಗ್ಗೆ ತಿಳಿದುಕೊಳ್ತೇನೆ ಅಂತಂದರೆ ದೇವರಿಗೆ ಸಂತೋಷವಾಗ್ತದೆ. ಇದರಲ್ಲಿ ಹೈಪೋಥಿಸಿಸ್ ಏನಿದೆ, ಇದರಲ್ಲಿ ಕಲ್ಪನೆ ಏನಿದೆ, ತಪ್ಪು ಕಲ್ಪನೆಯಲ್ಲಿದೆ ಅಥವಾ ಸುಳ್ಳನ್ನು ಅದನ್ನು ನಾವು ಹೇಳ್ತೇವೆ? ಇಲ್ಲ. ಧರ್ಮ ಮಾಡಬೇಕಾಗಿದ್ದರೆ, ಪರಮಾತ್ಮನ ವಿಷಯಕವಾದಂಥ ಜ್ಞಾನ, ಭಕ್ತಿ, ವೈರಾಗ್ಯಗಳು ಬರಬೇಕಾಗಿದ್ದರೆ ಮೊದಲು ಶಾರೀರಿಕ, ಮಾನಸಿಕ ಆರೋಗ್ಯ ಭಾಳ ಚೆನ್ನಾಗಿರಬೇಕು. ಇಷ್ಟಂ ಧರ್ಮೇಣ ಯೋಜಯೇತ್ ಅಂತಿಕೊಂಡಂತಕ್ಕಂಥ ಒಂದು ನಿಯಮ ನಮ್ಮಲ್ಲಿ ಬಂದದ್ದು ಈ ಕರ್ಮಕ್ಕೋಸ್ಕರ, ಜನರಿಗೆ ತಿಳಿಸಿ ಹೇಳೋದಕ್ಕೋಸ್ಕರ. ಅದರ ಜೊತೆಯಲ್ಲಿ ಪರಮಾತ್ಮನ ಆಜ್ಞೆ ಅದು ಸತ್ಯವೂ ಕೂಡ ಆಗಿದೆ. ಏನು ಪರಮಾತ್ಮನ ಆಜ್ಞೆ? ಈ ಏಕಾದಶಿ ದಿವಸ ನೀನು ಊಟ ಮಾಡಿದರೆ ಎಲ್ಲ ಪಾಪಗಳು ನಿನಗೆ ಬರ್ತವೆ. ಅಂದರೆ ಎಲ್ಲ ತಪ್ಪುಗಳನ್ನು ಮಾಡಿರ್ತಕ್ಕಂಥ ತಪ್ಪನೆ ಭಾಳ ತಪ್ಪಿಸ್ತಾನ ಆಗ್ತದೆ. ತಪ್ಪಿಸ್ತಾನ ಆದಮೇಲೆ ನಿನಗೆ ನಾನು ದಂಡನೆ ಕೊಡಬೇಕಾಗ್ತದೆ. ನಮಗೆ ದಂಡನೆ ಕೊಡುವುದಕ್ಕೋಸ್ಕರ ಪರಮಾತ್ಮ ವ್ಯವಸ್ಥೆ ಮಾಡಿದ್ದಾನೆ ಯಮಧರ್ಮರಾಜನನ್ನು. ಯಮಧರ್ಮರಾಜನಿಗೆ 2 ರೂಪಗಳು, ಒಂದು ಯಮ, ಒಂದು ಧರ್ಮರಾಜ. ಜಗತ್ತನ್ನು ಧರ್ಮಾಧರ್ಮವನ್ನು ನಿಯಮನ ಮಾಡಿ
ಯಾವ ವ್ಯಕ್ತಿಗಳು ಪಾಪ ಮಾಡ್ತಾರೆ ಅಂಥವರಿಗೆ ಯಮ ಮಾರ್ಗದಿಂದ ಹಿಡಿದುಕೊಂಡು ಯಮಲೋಕದವರೆಗೆ ಹೋಗಿ ಯಮಲೋಕದಲ್ಲಿಯೂ ಕೂಡ ಅತ್ಯಂತ ಭೀಕರನಾಗಿ ಭಯಪಡಿಸುವಂತೆ ಕಾಣುವ ಒಂದು ರೂಪ ಅದು ಯಮನ ರೂಪ. ಪುಣ್ಯವಂತರಿಗೆ ಕಾಣುವ ರೂಪ ಧರ್ಮರಾಜ ರೂಪ. ಆ ಧರ್ಮರಾಜ ನೋಡಿ ಭಾಳ ಸಂತೋಷ ಆಗ್ತದೆ ಅವರಿಗೆ. ಧರ್ಮರಾಜ ಪುಣ್ಯವಂತರನ್ನು ಕೈ ಹಿಡಿದು ಕರೆಸ್ಕೊಳ್ತಾರೆ, ಬನ್ನಿ ಭಾಳ ಒಳ್ಳೆಯ ಧರ್ಮ ಮಾಡಿದ್ದೀರಿ, ನಿಮಗೆ ಒಳ್ಳೆಯ ಸುಖ ಕೊಡ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ನಮ್ಮನ್ನು ಇಂದ್ರನ ಹತ್ರ ಕಳಿಸ್ಕೊಡ್ತಾನೆ. ಏಕಾದಶಿ ಉಪವಾಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಏನು ಲಾಭ ಆಗ್ತದೆ? ಕೃಷ್ಣಾಮೃತ ಮಹಾರ್ಣವದಲ್ಲಿ ಏಕಾದಶಿಯ ಮಹಿಮೆಯನ್ನು ವಿವರಣೆ ಮಾಡ್ತಾ ನಾರದರು ಹೇಳ್ತಾರೆ, ಏಕಾದಶಿ ಸಮಂ ಕಿಂಚಿತ್ ಪಾಪನಾಶಂ ನ ವಿದ್ಯತೆ. ನಮ್ಮ ಅನೇಕ ತಪ್ಪುಗಳನ್ನು ಮಾಡಿ ಪರಮಾತ್ಮನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದೇವೆ. ಆ ಪಾಪಗಳನ್ನು ಕಳೆದುಕೊಳ್ಳಬೇಕಾಗಿದ್ದರೆ ಅಭಕ್ಷ್ಯ ಭಕ್ಷಣ, ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮತ್ತೊಂದೇನೋ ಮುಗಿದೊಂದೇನೇನೇನೋ ಆ ಎಲ್ಲ ಪಾಪ ಕಳೆದುಕೊಳ್ಳಬೇಕಾಗಿದ್ದರೆ ಏಕಾದಶಿ ವ್ರತ ಮಾಡಬೇಕು. ಏಕಾದಶಿ ವ್ರತ ಹೇಗೆ? ದಶಮಿ ದಿವಸ ಒಪ್ಪತ್ತೂಟ, ಏಕಾದಶಿ ಪೂರ್ತಿ ಉಪವಾಸ, ತೀರ್ಥವೂ ಕೂಡ 3 ಸಲ ಅಲ್ಲ, 1 ಸಲ. ಆ ನಂತರ ದ್ವಾದಶಿ ದಿವಸ ಒಪ್ಪತ್ತೂಟ. ಈ ರೀತಿಯಾಗಿ ಮಾಡಿದರೆ ನಮ್ಮ ಆರೋಗ್ಯ ಭಾಳ ಚೆನ್ನಾಗಿರ್ತದೆ. ಏಕಾದಶಿ ಉಪವಾಸ ಮಾಡೋದು, ದ್ವಾದಶಿ ಬೆಳಗ್ಗೆ ಊಟ, ಮಧ್ಯಾಹ್ನ ಫಲಾಹಾರ ಮತ್ತು ಸಾಯಂಕಾಲ ಇಟ್ಟು ಎಕ್ಸ್ಟ್ರಾ ತಿಂದುಬಿಟ್ರೆ ಪ್ರಯೋಜನವೇನು? ಮಿತಾಹಾರ ಅತ್ಯಂತ ಅವಶ್ಯಕ. ವ್ಯಾಜೇನಾಪಿ ಕೃತಾರಾಜನ್, ಮನೆಯಲ್ಲಿ ವಾತಾವರಣ ಇಲ್ಲ, ಏಕಾದಶಿ ಗೊತ್ತಿರಲಿಲ್ಲ, ಆ ನಂತರ ಗೊತ್ತಾಯಿತು ಸಜ್ಜನರ ಸಂಘದಿಂದ, ವ್ಯಾಜ ಅಂತಿಕೊಳ್ಳೋದು ನಿಮಿತ್ತ. ಸಜ್ಜನರ ಸಹವಾಸದ ನಿಮಿತ್ತದಿಂದ ಉಪವಾಸ ಮಾಡೋದು ಗೊತ್ತಾಯಿತು, ಪಶ್ಚಾತ್ತಾಪವಾಯಿತು. ಆ ರೀತಿಯಾಗಿ ಪಶ್ಚಾತ್ತಾಪಪಟ್ಟು ನಂತರ ಏಕಾದಶಿ ವ್ರತ ಪ್ರಾರಂಭ ಮಾಡಿದ್ದರೂ ಕೂಡ ಎಂದು ತಿಳಿತದೆ. ಅವತ್ತು ಈ ಪ್ರವಚನದಿಂದ ತಿಳಿದಿದೆ ನಿಮಗೆ, ಇವತ್ತಿನಿಂದ ಪ್ರಾರಂಭ ಮಾಡಿದರೆ ಯಮಧರ್ಮರಾಜ ಹಿಂದೆ ಮಾಡಿದ ಪಾಪಗಳನ್ನು ಕ್ಷಮಿಸಿಬಿಡ್ತಾನೆ, ಪೂರ್ತಿ ಶುದ್ಧ ಮಾಡಿ ಇನ್ನು ಮುಂದೆ ಒಳ್ಳೆಯವನಾಗು ಅಂತ ತಿಳ್ಕೊಂಡು ಅಂತೇಳಿ. ಏಕಾದಶಿ ಸಮಂ ಕಿಂಚಿತ್ ಪಾಪನಾಶಂ ನ ವಿದ್ಯತೆ, ವ್ಯಾಜೇನಾಪಿ ಕೃತಾರಾಜನ್ ನ ದರ್ಶಯತೆ ಭಾಸ್ಕರ್ಯಂ. ಯಾರು ಒಂದು ನಿಮಿತ್ತ ಮಾಡಿಕೊಂಡು, ಇಲ್ಲ ಇವತ್ತು ಸ್ವಾಮಿಗಳಿದ್ದಲ್ಲಿ ಹೋಗಿದ್ದೇವೆ, ಮುದ್ರಾಧಾರಣ ತೆಗೆದುಕೊಂಡಿದ್ದೇವೆ, ಇವತ್ತು ತಿಂದರೆ ಹೇಗೆ ಅಂಥೇಳಿ ಮುದ್ರಾಧಾರಣೆ ನಿಮಿತ್ತ ಅಥವಾ ಸ್ವಾಮಿಗಳ ದರ್ಶನದ ನಿಮಿತ್ತ, ಅಥವಾ ಇವತ್ತು ನಮ್ಮ ಮನೆಗೆ ಉಪವಾಸ ಮಾಡೋರು ಬಂದಾರ್ರಿ, ನಮ್ಮ ಬಳಗದವರು ಬೀಗರು, ಅವ್ರ ಮುಂದೆ ನಾವು ತಿಂದರೆ ಹೆಂಗೆ ಅಂಥೇಳಿ ಅವರನ್ನು ನಿಮಿತ್ತ ಮಾಡಿಕೊಂಡಾದರು. ಇಲ್ಲ ನಮ್ಮ ಬಾಜುಕಿನ ಮನೆ ಹುಡುಗ ವಿದ್ಯಾಪೀಠಕ್ಕೆ ಹೋಗ್ಯಾನ, ವಿದ್ಯಾಪೀಠದಲ್ಲಿ ಏಕಾದಶಿ ಮಾಡ್ತಾನೆ, ಅವನು ರೀ 9-10 ವರ್ಷದ ಹುಡುಗ, ಸಣ್ಣ ಹುಡುಗ, ಏಕಾದಶಿ ಉಪವಾಸ ಮಾಡ್ತಾನೆ, ನಾವು ಮಾಡದೇ ಇದ್ರೆ ನಾಚಿಕೆ ಆಗ್ತಪ್ಪ ಮಾಡೋಣ ಅಂತ ಈ ರೀತಿಯಾಗಾದರೂ ಕೂಡ ಯಾವುದೋ ಒಂದು ನಿಮಿತ್ತ ಮಾಡಿಕೊಂಡು ಭಕ್ತಿ ಪುರಸ್ಸರವಾಗಿ ಏಕಾದಶಿಯನ್ನು ಮಾಡಿದರೆ, ಏಕಾದಶಿಯನ್ನು ನಾನು ಹೇಳಿದಂತೆ ಪೂರ್ತಿ ದಿವಸ ಭಗವಂತನಿಗೋಸ್ಕರ ಕಳೆಯೋದು, ಜಪ, ಪಾರಾಯಣ, ಏನಾದರೂ ದೇವರ ನಾಮ ಅಥವಾ ಪಾಠ ಪ್ರವಚನ ಇದರಲ್ಲಿ ಕಳೆದರೆ ಆಗ ಯಮಧರ್ಮರಾಜ ನಮ್ಮನ್ನು ಸಂರಕ್ಷಣೆ ಮಾಡ್ತಾನೆ, ಪಾಪಗಳಿಂದ ಮುಕ್ತನನ್ನಾಗಿ ಮಾಡಿ ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡ್ತಾನೆ. ಹೌದು, ನಾವೆಲ್ಲ ಏಕಾದಶಿ ಉಪವಾಸ ಮಾಡಬೇಕು, ಆದರೆ ಜನ ನೋಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಎಲ್ಲೋ ಮೆಟ್ಟಲು ಕೆಳಗೆ ಹೋಗಿ ಕೂತ್ಕೊಂಡು
ಮೆಟ್ಲಿರ್ತದೆ, ಕೆಳಗೆ ಜಾಗ ಇರ್ತದೆ, ಮೂಲೆ ಇರ್ತದೆ, ಅಲ್ಲಿ ಬಾಗಲದಿಂದ ಅಡಕ್ಕೊಂಡು ಅಥವಾ ಕಿಟಕಿ ಬಂದ್ ಮಾಡಿ, CCTV ಇದ್ದರೆ CCTV ಬಂದ್ ಮಾಡಿ, ಗೊತ್ತಾಗಲಾರದೆ ಹೋಗಿ ತಿಂತೀವಲ್ಲ. ಆ ಪಾಪನು ಮನಸ್ಪೂರ್ವಕವಾಗಿ ಏನೋ ಮಾಡಬೇಕು ಅಂತ ಮಾಡಿದ್ರು ಕೂಡ ಹಿಂದಿನ ಪಾಪ ಎಲ್ಲ ದೇವ್ರು ಕ್ಷಮ ಮಾಡ್ತಾನೆ. ಹಾಗಾದರೆ ಒಂದು ಕೆಲಸ ಮಾಡೋಣ, ಒಂದು ತಿಂಗಳು ತನಕ ಎಲ್ಲ ಪಾಪ ಮಾಡ್ತೀವಿ, ಎಲ್ಲ ಭಕ್ಷಣ ಪೇಪನ್ ಏನೇನು ಮಾಡಬಾರ್ದು ಎಲ್ಲ ಪಾಪ ಮಾಡ್ತೀವಿ. ಏಕಾದಶಿ ವ್ರತ ಪಾಪ ತೊಳೆದು ಹೋಗ್ತದೆ. ಇಲ್ಲ, ಪ್ರಾಯಶ್ಚಿತ್ತ ಒಂದೇ ಸಲಕ್ಕೆ, ಫಸ್ಟ್ ಟೈಮ್ ಮಾತ್ರ ಪ್ರಾಯಶ್ಚಿತ್ತ. ಆನಂತರ ಗೊತ್ತಿದ್ದು ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸಲೇಬೇಕು. ಅದಕ್ಕೋಸ್ಕರ ದಾಸರು ಹೇಳ್ತಾರೆ, ಇಷ್ಟು ಪಾಪವನ್ನೇ ಮಾಡಿದ್ದು ಸಾಕು, ಪದ್ಮನಾಭದ ದಿನದಿ ಕದ್ದುಂಡು ಮಾಡಿದ ಪಾಪ. ಕೃಷ್ಣಾಮೃತ ಮಹಾನವದಲ್ಲಿ ಶ್ರೀಮದಾಚಾರ್ಯರು ವ್ಯಾಸಸ್ಮೃತಿಯ ಉದಾಹರಣೆ ಕೊಟ್ಟು ಹೇಳ್ತಾರೆ. ಸಬ್ರಹ್ಮ ಏಕಾದಶಿ ಊಟ ಮಾಡಿದರೆ, ಊಟ ಅನ್ನ ಅಂತಂದರೆ ಒಟ್ಟು ಏನು ತಿಂತೀವಿ ಅದೆಲ್ಲ ಅನ್ನವೇ. ಆಚಾರ ಊಟ ಮಾಡಬೇಡ ಅಂತ ಹೇಳಿದ್ರೆ ಅವಲಕ್ಕಿ ತಿಂತೀವಿ, 1 ಕಿಲೋ ಅವಲಕ್ಕಿ, ಭಾಳ ತಿನ್ನಂಗಿಲ್ಲ, 1 ಕಿಲೋ ಅವಲಕ್ಕಿ ತಿಂತೀವಿ. ನಮ್ಮಲ್ಲಿ ಒಬ್ಬರು ನಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ ನಾವು ಕೆಲಸ ಮಾಡುವಾಗ ಬೆಂಗಳೂರು ಕಡೆಯವರೊಬ್ಬರು ಬಂದರು. ಅವರು ನಾವು ಒಪ್ಪತ್ತು ಊಟ ಮಾಡ್ತೀವಿ ರೀ ಅಂದ್ಕೊಂಡು. ಒಪ್ಪತ್ತು ಊಟ ಯಾಕ್ರಿ? ಹಾಗಾದ್ರೆ ಬೆಳಗ್ಗೆ ಎಲ್ಲಿ ತೊಗೊಳ್ತೀವಿ ರೀ? ಏನು ತೊಗೊಳ್ತೀವಿ? ಬರುವಾಗ ಒಂದು 2 ದೋಸೆ 2 ಇಡ್ಲಿ ತಿಂದು ಬಂದಿದ್ದೆ, ಡಬ್ಬಿಯಲ್ಲಿ ಒಂದು 2-3 ಚಪಾತಿ ತಂದಿದ್ದೇನೆ. ಸಾಯಂಕಾಲ ಮಾತ್ರ ಅನ್ನ ಸಾರು ಮಾಡಿದ್ರೆ ಊಟ ಅಂತ ತಿಳ್ಕೊಂಡಿದ್ದೆ. ಒಟ್ಟು ಏನು ಹಸಿವೆ ಪರಿಹಾರಕ್ಕೆ ಏನು ತಿಂತೇವೆ ಅದೆಲ್ಲವೂ ಅನ್ನ. ಎಷ್ಟೋ ಜನ ಹೇಳ್ತಾರೆ, ಏನಪ್ಪ ಹುರಿದು ಮಾಡಿರಿ, ಅಕ್ಕಿ ಹುರಿದು ಅನ್ನ ಮಾಡಿರಿ, ಅಥವಾ ರವೆ ಹುರಿದು ಉಪ್ಪಿಟ್ಟು ಅವಲಕ್ಕಿಯೋ ಇತ್ಯಾದಿ ಮಾಡಿದ್ದು ನಡೀತದೆ ಅಂತಗಳು. ಏನೂ ನಡೆಯೋದಿಲ್ಲ. ಏಕಾದಶಿ ಉಪವಾಸ ಅಂದರೆ ನಿರ್ಜಲ, ಒಂದು ಸಲ ತೀರ್ಥ ಅಷ್ಟೇ. ಏಕಾದಶಿ ತಿಂದರೆ ಏನಾಗ್ತದೆ? ಸಬ್ರಹ್ಮ, ಬ್ರಹ್ಮಹತ್ಯಾ ದೋಷ ಬರ್ತದೆ, ಬ್ರಾಹ್ಮಣರನ್ನು ಕೊಂದ ದೋಷ ಬರ್ತದೆ, ವೇದಾಧ್ಯಯನ ಬಿಟ್ಟ ದೋಷ ಬರ್ತದೆ. ಸ ಗೋಘ್ನ, ಹಸು ಆಕಳನ್ನು ಕೊಂದ ದೋಷ ಬರ್ತದೆ. ಸಸ್ತೇನ, ಕಳ್ಳತನ ಮಾಡಿದ ದೋಷ ಬರ್ತದೆ. ಗುರುತಲ್ಪಗ, ಬೇರೆಯವರ ಸ್ತ್ರೀಯರನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ ಅಥವಾ ಅವ್ರ ಜೊತೆಗೆ ಅವ್ಯವಹಾರವನ್ನು ಇಟ್ಟುಕೊಂಡಿದ್ದರೆ ಅಂಥ ದೋಷ ಬರ್ತದೆ. ಏಕಾದಶ್ಯಾಂತ ಭುಂಜಾನ ಪಕ್ಷಯೋ ಉಭಯೋ ಅಪಿ. ಇನ್ನು ಮಹಾರಾಷ್ಟ್ರದಲ್ಲಿ ಕೆಲವು ಪದ್ಧತಿ ಇದೆ. ನಾವು ಯುರೋಪ್ ದೇಶದಲ್ಲಿ ಕೆಲವು ಸಾಮ್ಯವೇದಿಗಳಿರ್ತಾರೆ. ಅವ್ರು ಹೇಳ್ತಾರೆ, ಏನು ರೀ ಶುಕ್ಲ ಪಕ್ಷ ಏಕಾದಶಿ ಅಷ್ಟೇ ಮಾಡಲಿಕ್ಕೆ ನಮ್ಗೆ ಹೇಳೋಣ, ಅಷ್ಟೇ ಮಾಡ್ತೀವಿ ನಾವು. ಕೃಷ್ಣ ಪಕ್ಷದ ಏಕಾದಶಿ ಮಾಡೋಂಗಿಲ್ಲ. ಅಂಥವರಿಗೆ ಈ ಪ್ರಮಾಣ ಇದೆ. ಪಕ್ಷಯೋ ಉಭಯೋ ಅಪಿ, ಎರಡೂ ಕೃಷ್ಣ ಪಕ್ಷ ಇರಲಿ ಶುಕ್ಲ ಪಕ್ಷ ಇರಲಿ ಏಕಾದಶಿ ಉಪವಾಸ ಮಾಡಲಿಕ್ಕೇ ಬೇಕು. ಏಕಾದಶಿ ತಿಂದರೆ ಏನು ಪಾಪ ಬರ್ತದೆ? ಅದಕ್ಕೆ ಅದೇ ಸ್ಮೃತಿ ಹೇಳ್ತದೆ, ವರಂ ಸ್ವಮಾತೃಗಮನಂ. ತಾಯಿಯನ್ನು ವಿಕೃತ ದೃಷ್ಟಿಯಿಂದ ನೋಡಿದರೆ, ತಾಯಿಯ ಜೊತೆಗೆ ದೇಹ ಸಂಬಂಧ ಮಾಡಿದರೆ, ಏನ್ರಿ ಆಚಾರ್ಯ ಇಂಥ ಜನ ಇದ್ದಾರೆ, ಪೇಪರ್ನಲ್ಲಿ ಬರ್ತಿರ್ತದೆ, ಅಂತ ಇದ್ದ ಜನ, ಅಂಥ ದುಷ್ಟ ಜನ ಇದ್ದಾರೆ. ತಾಯಿಯ ಜೊತೆಗೆ ದೇಹ ಸಂಬಂಧ ಮಾಡಿದರೆ ಏನು ಪಾಪ ಬರ್ತದೆ, ಅದಕ್ಕಿಂತಲೂ ಹೆಚ್ಚು ಪಾಪ ಏಕಾದಶಿ ಉಂಡ್ರೆ ಬರ್ತದೆ. ಗೋಮಾಂಸ ತಿಂದರೆ
ಎಷ್ಟು ಪಾಪ ಬರ್ತದೋ ಅದಕ್ಕಿಂತಲೂ ಹೆಚ್ಚು ಪಾಪ ಏಕಾದಶಿ ತಿಂದರೆ ಬರ್ತದೆ. ಇನ್ನೊಬ್ಬರನ್ನು ಕೊಂದರೆ ಏನು ಪಾಪ ಬರ್ತದೆ, ಅದಕ್ಕಿಂತಲೂ ಹೆಚ್ಚು ಪಾಪ ಏಕಾದಶಿ ತಿನ್ನೋದ್ರಿಂದ ಬರ್ತದೆ. ಸುರಾಪಾನ ಮಾಡಿದ್ರೆ ಏನು ಪಾಪ ಬರ್ತದೆ, ಅದಕ್ಕಿಂತಲೂ ಹೆಚ್ಚು ಪಾಪ ಏಕಾದಶಿ ದಿವಸ ಊಟ ಮಾಡೋದ್ರಿಂದ ಬರ್ತದೆ. ವರಂ ಸಮಾತೃಗಮನಂ, ವರಂ ಗೋಮಾಂಸ ಭಕ್ಷಣಂ, ವರಂ ಹತ್ಯಾ ಸುರಾಪಾನಂ, ಏಕಾದಶಿ ಅನ್ನಭಕ್ಷಣಾತ್. ಅವನು ಎಷ್ಟು ಪಾಪಿ ಅಂತ ತಿಳ್ಕೊಂಡಂತಂದರೆ, ಏಕಾದಶಿ ದಿವಸ ಊಟ ಮಾಡುವನು ಎಷ್ಟು ಪಾಪಿ ಅಂತ ತಿಳ್ಕೊಂಡಂತಂದರೆ, ಅವನನ್ನು ನೋಡಿದರೆ ನಾವು ಹೋಗಿ ಸ್ನಾನ ಮಾಡಬೇಕು, ಇಲ್ಲ ನಮಗೂ ಪಾಪ ಬರ್ತದೆ. ಏಕಾದಶಿ ದಿನೇ ಪುಣ್ಯೆ ಭುಂಜತೆ ಏ ನರಾಧಮಃ. ಪುಣ್ಯಕರವಾದ ಏಕಾದಶಿ ದಿನ ಯಾವ ನರಾಧಮರು, ಅತ್ಯಂತ ಅಧಮ ಮನುಷ್ಯರು ಯಾರಿದ್ದಾರೆ, ಅವಲೋಕ್ಯ ಮುಖಂ ತೇಷಾಂ ಆದಿತ್ಯಂ ಅವಲೋಕಯೇತ್. ಅವ್ರು ಕಂಡ್ರೆ ಸೂರ್ಯನ ನೋಡಿ ಶಾಂತಂ ಪಾಪಂ ಪರಮಾತ್ಮ ಪಾಪ ಕೊಡಬೇಡಪ್ಪ ಅಂತಕೊಂಡು ಕೇಳ್ಕೋಬೇಕು. ಆದಿತ್ಯ ಅಂತರ್ಗತ ಪರಮಾತ್ಮನಿಗೆ. ಯಾಕೆ? ಯಮ ಸೂರ್ಯನ ಪುತ್ರ. ಸೂರ್ಯ ನೋಡಪ್ಪ, ಏಕಾದಶಿಯಿಂದ ಒಂದು ಮುಖ ನನ್ನ ಕಣ್ಣು ಬಂತು, ನಿನ್ನ ಮಗ ಹೇಳು ಪಾಪ ಕೊಡಬೇಡ ಅಂತಕೊಂಡು. ಯಮನ ಅಪ್ಪನಿಗೆ ಅವನ ಕಡೆ ನೋಡ್ಬೇಕಂತ. ಈಗ ಮುಂಬೈ ಅಂತ ಊರಲ್ಲಿ ಸ್ಕೈ ಕ್ರ್ಯಾಪರ್ ಬಿಲ್ಡಿಂಗ್ದಲ್ಲಿ ಸೂರ್ಯನೂ ಕಾಣ್ತಂಗಿಲ್ಲ. ಅವಾಗ ಟೆರೆಸ್ ಮೇಲೆ ಹೋಗಿ ನೋಡಬೇಕು. ಪೃಥಿವ್ಯಾಂ ಯಾನಿ ಪಾಪಾನಿ, ಜಗತ್ತಿನಲ್ಲಿ ಎಷ್ಟು ಪಾಪಗಳಿವೆ, ಬ್ರಹ್ಮಹತ್ಯ ಸುರಾಪಾನ ಇತ್ಯಾದಿಗಳೆಲ್ಲ ಏಕಾದಶಿ ದಿವಸ ಅನ್ನದಲ್ಲಿ ಬಂದು ಕೂತ್ಕೊಳ್ತವೆ. ಅಂದರೆ ಆ ಪಾಪದ ಅಭಿಮಾನಿಗಳಾಗಿರ್ತಕ್ಕಂಥ ಅಸುರರು ಅಂತ ಏನಿದ್ದಾರೆ, ಅವರೆಲ್ಲರೂ ಏಕಾದಶಿ ದಿವಸ ಪ್ರತಿಯೊಂದು ತಿನ್ನುವ ವಸ್ತುವಿನಲ್ಲಿ ಬಂದು ಕೂತ್ಕೊಳ್ತಾರೆ. ಆದ್ದರಿಂದ ಬರೀ ಅವಲಕ್ಕಿ ಮೇಲೆ ಇರ್ತೀವಿ ರೀ, ಹಣ್ಣಿನ ಮೇಲೆ ಇರ್ತೀವಿ ರೀ, ಬರೀ ಹಾಲು ಕುಡಿದಿರ್ತೀವಿ ರೀ, ಏನಿಲ್ಲ, ಯಾವುದೂ ಬರೋದಿಲ್ಲ. ಆದರೆ ಏಕಾದಶಿ ವ್ರತ ಮಾಡಿದರೆ ನಾವು 11 ಇಂದ್ರಿಯದಿಂದ ಮಾಡಿದ ಪಾಪಗಳು ಹೊರಟೋಗ್ತದೆ. ಕಾಲಿನಿಂದ ಯಾರನ್ನು ಒದೆಯುತ್ತೇವೆ, ಕೈಯಿಂದ ಹೊಡೆಯುತ್ತೇವೆ, ಮುಖದಿಂದ ಏನೇನೋ ಅಪಭಕ್ಷಣಗಳನ್ನು ತಿಂದಿರ್ತೇವೆ, ಆನಂತರ ಮತ್ತಿನ್ನೇನೋ ಮಾಡಿರ್ತೇವೆ, ಕಣ್ಣಿನಿಂದ ನೋಡಬಾರ್ದು ನೋಡಿರ್ತೇವೆ, ಕಿವಿಯಿಂದ ಕೇಳಬಾರ್ದದನ್ನು ಕೇಳಿರ್ತೇವೆ, ನಾಲಿಗೆಯಿಂದ ನೋಡಬಾರದು ರುಚಿಯನ್ನು ನೋಡಿರ್ತೇವೆ, ಯಾರು ಸ್ಪರ್ಶ ಮಾಡಬಾರ್ದು ಅಂತವ್ರು ಸ್ಪರ್ಶ ಮಾಡಿರ್ತೇವೆ. ಈ ರೀತಿಯಾಗಿ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸಿನಲ್ಲಿ ಕೆಟ್ಟ ವಿಚಾರ ಮಾಡಿರ್ತೇವೆ. ಮನಸ್ಸು ಈ ರೀತಿಯಾಗಿ 11 ಇಂದ್ರಿಯಗಳ ಮಾಡಿದ ಪಾಪ ದೂರ ಮಾಡೋದಕ್ಕೋಸ್ಕರ ಏಕಾದಶಿ ದಿವಸ ಉಪವಾಸ ಮಾಡಿ. ಏಕಾದಶೇಂದ್ರಿಯೈ ಯತ್ಕೃತಂ ಭವತಿ ಪ್ರಭೋ ಏಕಾದಶಿ ಉಪವಾಸೇನ ತತ್ಸರ್ವಂ ವಿಲಯಂ ವ್ರಜೇತ್. ಏಕಾದಶಿ ಸಮುತ್ಥೇನ ವನ್ಯನಾ ಪಾತಕೇಂದನಂ. ಏಕಾದಶಿಯಿಂದ ಹುಟ್ಟಿದ ಏನು ಒಂದು ಪುಣ್ಯದ ಬೆಂಕಿ ಇದೆ, ಆ ಬೆಂಕಿಯಿಂದ ಎಲ್ಲ ಪಾಪಗಳು ಸುಟ್ಟು ಬದಿಯಾಗ್ತವೆ ಏಕಾದಶಿ ವ್ರತ ಮಾಡಿದರೆ. ಏಕಾದಶಿ ವ್ರತದ ಮಹತ್ವ ಎಷ್ಟಿದೆ ಅಂತ ತಿಳ್ಕೊಂಡಂತಂದರೆ, ನಾವು ರುಕ್ಮಾಂಗದನ ಕಥೆಯನ್ನು ಕೇಳಬೇಕು. ರುಕ್ಮಾಂಗದ ಅಂತ ತಿಳ್ಕೊಂಡಂತ ಹೇಳಿ ಒಬ್ಬ ರಾಜ ಆಗುವ. ಅವನು ತನ್ನ ರಾಜ್ಯದಲ್ಲಿ ಡಂಗುರ ಸಾರಿದ. ಇವತ್ತಿನಿಂದ ಎಲ್ಲರೂ ಏಕಾದಶಿ ಉಪವಾಸ ಮಾಡಬೇಕು. 8 ವರ್ಷದ ಮೇಲಿನ ಮಕ್ಕಳು, ಗಂಡಿರಲಿ ಹೆಣ್ಣಿರಲಿ, 80 ವರ್ಷದವರೆಗೆ, 80 ವರ್ಷ ಆದಮೇಲೆ ಗಟ್ಟಿ ಮುಟ್ಟಿದ್ರೆ ಆಗಲೂ ಉಪವಾಸ ಮಾಡಬೇಕು.
ಅಂಥ ಎಲ್ಲ ಜನರು ಉಪವಾಸ ಮಾಡಲೇಬೇಕು, ಇಲ್ಲದೇ ಮರಣದಂಡನೆ ಕೊಡ್ತೇನೆ. ಇವತ್ತು ಹಸುಗಳಿಗೆ ಹುಲ್ಲು ಹಾಕಬೇಡಿ, ನೀರು ಕುಡಿಸ್ಬೇಡಿ, ಪ್ರಾಣಿಗಳಿಗೇನು ಹಾಕಬೇಡಿ, ಮನೇಲಿರ್ತಕ್ಕಂಥ ಸೇವಕರಿಗೂ ಏನು ಕೊಡಬೇಡಿ ಅಂತ ಡಂಗುರ ಸಾರಿದ. ಹೀಗಾಗಿ ಏನಾಯಿತು, ಯಮಲೋಕ ಖಾಲಿ ಆಯಿತು. ಯಾಕೆ ಎಲ್ಲರೂ ಅಂದರೆ ಈ ರುಕ್ಮಾಂಗನ ರಾಜ್ಯದಿಂದ ಹೋಗೋರು ಕಮ್ಮಿ ಆಯಿತು ಅಂತ ಅರ್ಥ. ಒಂದ್ಸಲ ಈ ರುಕ್ಮಾಂಗದನ್ನು ಪರೀಕ್ಷಿಸೋಣ, ಇವನಿಗೆ ಈ ವ್ರತದಲ್ಲಿ ಎಷ್ಟು ದಾರ್ಢ್ಯ ಇದೆ ಅಂತ ತಿಳ್ಕೊಂಡು ಅಂತೇಳಿ ಅವರು ಒಬ್ಬಳು ಸುಂದರ ಸ್ತ್ರೀಯನ್ನು ನಿರ್ಮಾಣ ಮಾಡಿ ಅವಳಿಗೆ ಮೋಹಿನಿ ಅಂತ ತಿಳ್ಕೊಂಡಂತೇಳಿ ಹೆಸರಿಟ್ಟು, ಆನಂತರ ರುಕ್ಮಾಂಗದನ ಹತ್ರ ಕಳಿಸ್ಕೊಟ್ಲು. ಅವನೆಲ್ಲೂ ಬೇಟೆಗೆ ಹೋದಾಗ ಅಥವಾ ಯಾವುದೋ ಸಂದರ್ಭದಲ್ಲಿ ಭೇಟಿಯಾಗಿ ತನ್ನ ರೂಪದಿಂದ ಅವನನ್ನು ಆಕರ್ಷಣೆ ಮಾಡಿಸಿ ಅವಳಲ್ಲಿ ಆಕರ್ಷಿತನಾದವನು ಅವಳ ಜೊತೆಯಲ್ಲಿ ಮದುವೆ ಮಾಡಿಕೊಂಡ. ತನ್ನ ರೂಪ, ತನ್ನ ವಯ್ಯಾರ, ತನ್ನ ಆಚರಣೆ, ಅವನ ಸೇವೆ ಎಲ್ಲದರಿಂದಲೂ ಅವನನ್ನು ಇಷ್ಟು ವಶ ಮಾಡಿಕೊಂಡಲ್ಲ. ರುಕ್ಮಾಂಗದ ಮಂತ್ರಿಗಳಿಗೆ ಹೇಳಿಬಿಟ್ಟ, ತನ್ನ ಮಗ ಧರ್ಮಾಂಗದನಿಗೆ ಹೇಳಿಬಿಟ್ಟ, ರಾಜ್ಯ ನೀವು ನೋಡ್ಕೊಳ್ರಿ, ನನ್ನ ಕಡೆ ನೋಡ್ಕೊಳ್ಳಿಕ್ಕಾಗೋದಿಲ್ಲ ಅಂತ ತಿಳ್ಕೊಳತ್ತೆ. ಹೀಗೆ ಅವಳು ಬಂದ ಒಂದೆರಡು ದಿವಸದಲ್ಲೇ ಮೋಹಿತನನ್ನಾಗಿ ಮಾಡಿದ. ಅವನ ಜೊತೆಗೆ ಅವಳು ಇರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ. ಹಗಲು ರಾತ್ರಿ ಅವನನ್ನು ನೋಡ್ಕೊಳ್ತಾ ಇದ್ದಾಳೆ, ಇಷ್ಟು ವಶ ಮಾಡಿಕೊಂಡಿದ್ದಾಳೆ. ಏಕಾದಶಿ ಬಂತು. ರಾಜ ಹೇಳ್ದ, ಇವತ್ತು ನೀನು ದೇವರನ್ನು ನೋಡ್ಕೊ, ನಾನು ನನ್ನ ದೇವರನ್ನು ಪೂಜೆ ಮಾಡ್ಕೊತಿರ್ತೇನೆ, ಇವತ್ತು ನಾನು ಉಪವಾಸ ಮಾಡ್ತೇನೆ. ಆಗ ಅವಳು ದುಂಬಾಲು ಬಿದ್ಲು, ಇಲ್ಲ ನೀವು ಏಕಾದಶಿ ನನ್ನ ಜೊತೆಗೆ ಪಂಚಪಕ್ವಾನ ಮಾಡಿ ಊಟ ಮಾಡಲಿಕ್ಕೆ ಬೇಕು, ಇಲ್ಲ ನಾನು ಬಿಟ್ಟು ಹೋಗ್ತೇನೆ. ರಾಜ ಅವಳ ಮೋಹದಲ್ಲಿ ಇಷ್ಟು ವಶನಾಗಿದ್ದ. ಆದರೆ ಏಕಾದಶಿ ಬಗ್ಗೆಯೂ ಅಷ್ಟೇ ದಾರ್ಢ್ಯ ಇತ್ತು ಅವನಿಗೆ. ತಿಳಿಸಿ ಹೇಳಿದ, ಬೇಡ್ಕೊಂಡ, ಕಾಲಿಗೆ ಬಿದ್ದ. ಇಲ್ಲ ಮೋಹಿನಿ, ಇವತ್ತೊಂದು ದಿವಸ ಬಿಡು, ತಿಂಗಳಲ್ಲಿ 2 ದಿವಸ. ಆದರೆ ಅವಳು ದೈವಿ ಶಕ್ತಿಯಿಂದ ಬಂದಿದ್ಲು. ಇಲ್ಲ ಅಂದರೆ ಇಲ್ಲ, ಇಲ್ಲ ಹೋಗು, ನೀನು ಏನು ಕೊಟ್ಟರೆ ಇವತ್ತಿನ ದಿವಸ ನನಗೆ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಬಿಡ್ತಿ ಹೇಳು, ಬೇಡಿದ್ದು ಕೊಡ್ತೀನಿ ಅಂಥೇಳಿ ರುಕ್ಮಾಂಗದ ಹೇಳಿದ. ಆಗ ಅವಳು ಹೇಳಿದ್ಲು, ನಿನ್ನ ಹಿರಿಯ ಮಗ ಏನಿದ್ದಾನಲ್ಲ ಧರ್ಮಾಂಗದ, ನೀನು ನಿನ್ನ ಮೊದಲನೇ ಹೆಂಡತಿ ಇಬ್ಬರು ಸೇರಿ ಅವನನ್ನು ಕೂಡಿಸಿ ಕರಗಸದಿಂದ ಅವನ ತಲೆಯನ್ನು ಮಧ್ಯದಲ್ಲಿ ಕತ್ತರಿಸಿ ಅವನ ಅರ್ಧ ದೇಹ ನನಗೆ ಕೊಟ್ಟರೆ, ನನಗೆ ತೋರಿಸಿದರೆ ನಾನು ನಿಮಗೆ ಏಕಾದಶಿ ಮಾಡಲಿಕ್ಕೆ ಪರ್ಮಿಷನ್ ಕೊಡ್ತೇನೆ. ರುಕ್ಮಾಂಗ ಏನು ಮಾಡಬೇಕು? ಈ ಕಡೆಗೆ ಮಗನನ್ನು ಬಿಡಬೇಕು ಅಥವಾ ಏಕಾದಶಿ ಬಿಡಬೇಕೆ? ನೋಡಿ, ಆಗ್ರಹ ನೋಡಿಕೊಳ್ಳಿ, ಧರ್ಮದಲ್ಲಿ ಆಗ್ರಹ ಹೀಗಿರಬೇಕು. ಅಸಮಂಜಸದಲ್ಲಿ ಬಿದ್ದ, ಒಂದೇ ಸಮಯ ದುಃಖ ಪಡ್ತಾ ಇದ್ದ. ಈ ಸುದ್ದಿ ಧರ್ಮಾಂಗದನಿಗೆ ಹೋಯಿತು. ಧರ್ಮಾಂಗದ ಬಂದು ಹೇಳಿದಪ್ಪ, ನನ್ನನ್ನು ಕತ್ತರಿಸಿ ಕೊಟ್ಬೇಡಿ, ಏಕಾದಶಿ ಬಿಡಬೇಡಿ. ಅವನು ಮೊದಲೇ ಹೆಂಡತಿ ಕೂಡ ಹೇಳಿದ್ಲು, ಬನ್ನಿ ಕರಗಸ ತೆಗೆದುಕೊಂಡು ಅವಳ ತೃಪ್ತಿಗೋಸ್ಕರ ನಮ್ಮ ಮಗನನ್ನು ಬಲಿ ಕೊಡೋಣ, ಆದರೆ ಏಕಾದಶಿ ವ್ರತ ಬಿಡಲಿಕ್ಕಿಲ್ಲ. ಈ ಸುದ್ದಿ ಕೇಳಿ ಎಲ್ಲ ಪ್ರಜೆಗಳು ಗಾಬರಿಯಾಗಿದ್ದಾರೆ, ಓಡಿ ಬಂದಿದ್ದಾರೆ. ಧರ್ಮಾಂಗದನನ್ನು
ಕೂಡಿಸಿ ಕರಗಸ ತೆಗೆದುಕೊಂಡಿದ್ರೆ ಆ ಕಡೆಗೆ ಅವನ ಹೆಂಡತಿ ನಿಂತ್ಕೊಂಡಿದ್ದ, ಮೊದಲೇ ಹೆಂಡತಿ, ಈ ಕಡೆ ತಾನು ಅವನ ತಲೆ ಮೇಲೆ ಗರಗಸ ಇಟ್ಟಿದ್ದಾರೆ. ಇನ್ನೇನು ಕೊಯ್ಯಲು ಪ್ರಾರಂಭ ಮಾಡಬೇಕು. ಅಷ್ಟರಲ್ಲಿ ಇಂದ್ರ, ಯಮ, ವರುಣ, ಬ್ರಹ್ಮ, ರುದ್ರರು ಪ್ರತ್ಯಕ್ಷರಾಗಿದ್ದಾರೆ. ನಿಲ್ಲು ರುಕ್ಮಾಂಗದ ನಿಲ್ಲು. ನಿನ್ನ ಏಕಾದಶಿ ವ್ರತದಲ್ಲಿರುವ ಆ ಒಂದು ನಿಷ್ಠೆಯನ್ನು ಪರೀಕ್ಷಿಸುವುದಕ್ಕೋಸ್ಕರ ನಾವು ಕಳಿಸಿದ ಮೋಹಿನಿ, ನಾವು ಸೃಷ್ಟಿ ಮಾಡಿದ ಹೊಸ ಹೆಣ್ಣು. ಆದ್ದರಿಂದಾಗಿ ಇವತ್ತಿನಿಂದ ಮೋಹಿನಿಯನ್ನು ಮುಕ್ತನನ್ನಾಗಿ ಮಾಡ್ತೇವೆ. ನಿನ್ನ ವ್ರತ ನೀನು ಮಾಡಿಕೋ, ದೇವರು ನಿನಗೆ ಅನುಗ್ರಹ ಮಾಡಲಿ ಅಂತ ತಿಳ್ಕೊಂಡಂತೆ. ಏಕಾದಶಿ ಉಪವಾಸಕ್ಕೆ ಈ ಆಗ್ರಹ ಆಗಿರಬೇಕು. ಅಂದರೆ ನಮ್ಮನ್ನು ಆರೋಗ್ಯವಂತರನ್ನಾಗಿ, ನಮ್ಮನ್ನು ಭಗವಂತನ ಪ್ರೀತ್ಯಾಸ್ಪದರನ್ನಾಗಿ ಮಾಡೋದಕ್ಕೋಸ್ಕರ ಎಷ್ಟು ವಿಧವನ್ನು ಪರಮಾತ್ಮ ನಮಗೆ ನಿತ್ಯ ನೈಮಿತ್ತಿಕ ವ್ರತಗಳನ್ನು ಮಾಡಿಕೊಟ್ಟಿದ್ದಾನೆ. ಇದು ಭಗವಂತನ ಒಂದು ವಿಶೇಷವಾಗಿರ್ತಕ್ಕಂಥ ಪರಮಾನುಗ್ರಹ. ಆದ್ದರಿಂದಾಗಿ 8 ವಯಸ್ಸಿನವರೆಗೆ ಮಕ್ಕಳು ಅಶಕ್ತರಾಗಿದ್ದರೆ, ಗಟ್ಟಿಮುಟ್ಟಾಗಿದ್ದರೆ 5ನೇ 6ನೇ ವಯಸ್ಸಿಗೂ ಉಪವಾಸ ಮಾಡುವ ಮಕ್ಕಳಿದ್ದಾರೆ. ನನಗೆ ನೆನಪಿದ್ದ ಪ್ರಕಾರ 11ನೇ 12ನೇ ವಯಸ್ಸಿನಿಂದ ಉಪನಯನ ಆದಮೇಲೆ ನಾನೇನು ಏಕಾದಶಿ ಉಪವಾಸ ಪ್ರಾರಂಭ ಮಾಡಿದ್ದೆ. ಅಂದಿನಿಂದ ಇಂದಿನವರೆಗೆ ನಾನು ಕಾಲೇಜಿನಲ್ಲಿ ಕೆಲಸ ಮಾಡ್ತಾಯಿದ್ದೆ, ಪ್ರಿನ್ಸಿಪಲ್ ಆಗಿದ್ದೆ. 2 ಏಕಾದಶಿ ಬಂದರೂ ಕೂಡ ನಾನು ಎಂದಿಗೂ ಏಕಾದಶಿ ಬಿಡಲಿಲ್ಲ. ಆ ಭಗವಂತನ ಅನುಗ್ರಹವೇ ಈ ಶಾಸ್ತ್ರದಲ್ಲಿ ಒಂದು ಪ್ರಗತಿಗೆ ಅನುಕೂಲವಾಗಿದೆ. ಯಾಕೆ? ಪರಮಾತ್ಮನ ಪ್ರೀತಿ ಪ್ರಾಪ್ತಿ ಆಗ್ತದೆ, ಭಗವಂತನ ಅನುಗ್ರಹ ಪ್ರಾಪ್ತ ಆಗ್ತದೆ. ಎಲ್ಲ ತಿಳಿಯದೆ ಮಾಡಿದ ಪಾಪಗಳು ಹೊರಟೋಗ್ತವೆ. ಅದಕ್ಕೋಸ್ಕರ ಏಕಾದಶಿ ಉಪವಾಸ ಅನಿವಾರ್ಯ ಅನಿವಾರ್ಯ ಅನಿವಾರ್ಯ. ಇಲ್ಲೊಂದು ಪ್ರಶ್ನೆ ಉಳಿತದೆ. ತಿಂಗಳಲ್ಲಿ ಒಂದು ಉಪವಾಸ ಮಾಡಿದ್ರೆ ಆಯ್ತಲ್ಲ, ಏಕಾದಶಿ ದಿವಸವೇ ಯಾಕೆ ಮಾಡಬೇಕು? ತಿಂಗಳಲ್ಲಿ 2 ಉಪವಾಸ ಮಾಡಬೇಕಲ್ಲ. ರಜೆ ಇದೆ, 2 ಸಂಡೇ ಮಾಡ್ತೇವೆ ನಾವು. 2nd ಸಂಡೇ, 4th ಸಂಡೇ, ಇಲ್ಲ 1st ಆ್ಯಂಡ್ 3rd ಸಂಡೇ ಉಪವಾಸ ಮಾಡ್ತೀವಿ. ಏಕಾದಶಿ ತಿಥಿ ದಿವಸವೇ ಯಾಕೆ ಮಾಡಬೇಕು? ಇದರ ಹಿಂದೆ ದೊಡ್ಡ ವಿಜ್ಞಾನ ಇದೆ. ನಮ್ಮ ಶರೀರದ ಆಕ್ಸಿಜನ್ ಸಿಗಬೇಕಾಗಿದ್ದರೆ ಶರೀರದಲ್ಲಿ ರಕ್ತಾಭಿಸರಣ, ಬ್ಲಡ್ ಪ್ರೆಷರ್ ಸರಿಯಾಗಿರಬೇಕು. ಹೈನೂ ಆಗಬಾರ್ದು, ಲೋನೂ ಆಗಬಾರ್ದು. ಆದರೆ ನಮ್ಮ ರಕ್ತಾಭಿಸರಣ ಚಂದ್ರನ ಮೇಲೆ ಅವಲಂಬಿಸಿದೆ. ಚಂದ್ರನ ಗತಿಯಿಂದ ಸಮುದ್ರವೂ ಕೂಡ, ವಿಶಾಲವಾದ ಸಮುದ್ರದಲ್ಲಿ ಚಂದ್ರನ ಕಲೆ ಹೆಚ್ಚಾದಂತೆ ಸಮುದ್ರಕ್ಕೆ ಭರ್ತಿ ಬರ್ತದೆ. ಅದಕ್ಕೆ ಭರ್ತಿ ಅಂತಂತಾರೆ. ಮೇಲಿನವರೆಗೂ ಸಮುದ್ರ ಬರ್ತದೆ. ನಮ್ಮ ಮನೆ ಹತ್ತಿರ 3 ಕಿಲೋಮೀಟರ್ ಮೇಲೆ ಸಮುದ್ರ ಇದೆ, ನಮಗೆ ಗೊತ್ತಿದೆ. ನೀವು ಶುಕ್ಲ ಪಕ್ಷದಲ್ಲಿ ದಶಮಿ ಏಕಾದಶಿಯಿಂದ ಪೌರ್ಣಿಮೆವರೆಗೆ ಹೋದರೆ ದಂಡೆಕ್ಕಿಂತ ಮೇಲೆ ಬಂದಿರ್ತದೆ. ನಾವು ಎಷ್ಟೋ ಸಲ ಸಾಯಂಕಾಲಲ್ಲಿ ಹೋದಾಗ ಮಧ್ಯಾಹ್ನ ಸಾಯಂಕಾಲ ಸಮುದ್ರ ಒಳಗೆ ಹೋಗಿರ್ತದೆ. ಹೇಗೆ ಚಂದ್ರೋದಯವಾಗ್ತದೆ, ಸಮುದ್ರ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ಸಲ ನಾವು ಮಧ್ಯದಲ್ಲಿ ಸಮುದ್ರ ಒಳಗೆ ಹೋಗಿದೆ ಅಂತೇಳಿ ಭಾಳ ಮುಂದೆ ಹೋಗಿದ್ದೆವು. ನೀರು ಬರಲಿಕ್ಕೆ ಪ್ರಾರಂಭ ಆಯಿತು. ಗಾಬರಿಯಾಗಿ ಓಡ್ತಾ ಬಂದರೆ ನಾವು ಪ್ರಾಣ ಉಳಿಸ್ಕೊಂಡೆವು. ಸಮುದ್ರ ಏರಿ ಬಂದುಬಿಡ್ತದೆ.
ಸಮುದ್ರ ಉಕ್ಕೇರುವುದು ಅಂತ ಅದಕ್ಕೆ ಕರೀತಾರೆ. ಚಂದ್ರನ ಕೃಷ್ಣ ಪಕ್ಷದಲ್ಲಿ ಕಲೆಗಳು ಇಳಿತಾ ಹೋದಂತೆ ಸಮುದ್ರವು ಕೆಳಗೆ ಸ್ವಲ್ಪ ಇಳಿತಾ ಸ್ವಲ್ಪ ಇಳಿತಾ ಹೋಗ್ತದೆ. ಹಾಗೆ ನಮ್ಮ ಬ್ಲಡ್ ಪ್ರೆಷರ್ ಚಂದ್ರನ ಮೇಲೆ ಅವಲಂಬಿಸಿದೆ. ಆದರೆ ಏಕಾದಶಿ ದಿವಸ ಚಂದ್ರನ ಕಿರಣ ನಮ್ಮ ಮೇಲೆ ಡೈರೆಕ್ಟಾಗಿರ್ತದೆ. ಅವತ್ತು ಚಂದ್ರನಿಗೂ ಕೂಡ ಸೂರ್ಯಮಂಡಲದ ಪ್ರಭಾವದಿಂದ ಚಂದ್ರ ಬದಿಗೆ ಬಂದಿರ್ತಾನೆ. ಆ ದಿವಸ ಉಪವಾಸ ಮಾಡಿದರೆ ನಿಮ್ಮ ಶರೀರಕ್ಕೆ ಯಾವ ಮೆಟಾಬಾಲಿಸಮ್ ಅನಾನುಕೂಲ ಆಗೋದಿಲ್ಲ. ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಬಿಸಿ ನೀರು ಕೂಡ ಉಪವಾಸ ಮಾಡಿ ಅಂತ ಹೇಳ್ಕೊಳಂತ. ಪೂರ್ತಿ ಉಪವಾಸ ಇದ್ದರೆ ಡಿಹೈಡ್ರೇಷನ್ ಆಗ್ಬೋದು, ಹಾಗೆ ಹೀಗೆ ಇತ್ಯಾದಿ. ಆದರೆ ಏಕಾದಶಿ ಉಪವಾಸದಿಂದ ಡಿಹೈಡ್ರೇಷನ್ ಆಗೋದಿಲ್ಲ. ಅಷ್ಟೇ ಅಲ್ಲ, ಯಾವ ದಣಿವೂ ಆಗೋದಿಲ್ಲ ಮನಸ್ಸಿನಿಂದನೇ ಉಪವಾಸ ಮಾಡಿದರೆ. ನಂಗೆ ನೆನಪಿದೆ, ಎಷ್ಟೋ ಸಲ ನಮ್ಮ ಕಾಲೇಜ್ನಲ್ಲಿ ಏಕಾದಶಿ ದಿವಸ ಎರಡನೇ ಏಕಾದಶಿ ದಿವಸ ಸ್ಪೋರ್ಟ್ಸ್ ಪೂರ್ತಿ ಗ್ರೌಂಡ್ನಲ್ಲಿ ನಾವು ಇರ್ತಾಯಿದ್ವಿ, ಬಿಸಿಲಿನಲ್ಲಿ. ಏನಾಗ್ತಿರಲಿಲ್ಲ. ನನ್ನ ಅನುಭವದಿಂದ ನಾನು ಹೇಳ್ತೇನೆ. ಈ ಮಾತನ್ನು ನಮ್ಮ ಶಾಸ್ತ್ರ ಹೀಗೆ ಹೇಳ್ತದೆ. ನಮ್ಮ ಶಾಸ್ತ್ರಕಾರರು ಎಷ್ಟು ಬುದ್ಧಿವಂತರಾಗಿದ್ದರು ಅಂತಿಕೊಂಡಂತಂದರೆ, ಶುಕ್ಲಪಕ್ಷ ಸಾತು ಏಕಾದಶಿ ಶುಕ್ಲಪಕ್ಷ ಸೂರ್ಯಮಂಡಲಾತ್ ಚಂದ್ರಮಂಡಲ ನಿರ್ಗಮನ ರೂಪ ಏಕಾದಶಿ ಏಕಾದಶಿ ಕಲಾಕ್ರಿಯಾರೂಪ. 11 ಕಲೆಗಳು ಬೆಳೆದಾಗ ಅದು ಸೂರ್ಯಮಂಡಲದ ಪ್ರಭಾವದಿಂದ ಚಂದ್ರಮಂಡಲ ಹೊರಗೆ ಬರ್ತದೆ. ಆಗ ಅದರ ಕಿರಣಗಳು ನಮ್ಮಲ್ಲಿ ಸರಿಯಾಗಿ 100% ರೀತಿಯಿಂದ ನಮ್ಮ ಅನುಕೂಲವಾದದ್ರಿಂದಾಗಿ ಅವತ್ತು ಉಪವಾಸ ಮಾಡಿದರೂ ಏನೂ ಅನಾನುಕೂಲ ಆಗೋದಿಲ್ಲ. ನಮ್ಮ ಬ್ಲಡ್ ಪ್ರೆಷರ್ ಎಲ್ಲ ಸರಿಯಾಗೇ ಇರ್ತದೆ. ಆನಂತರ ಕೃಷ್ಣ ಪಕ್ಷದ ಏಕಾದಶಿ ಸೂರ್ಯಮಂಡಲದಲ್ಲಿ ಪ್ರವೇಶ ಮಾಡುವ ದಿನ. ಅವತ್ತು ಕೂಡ ಅದು 11 ಕಲೆಗಳು ಅಂದರೆ ಪರಿಪೂರ್ಣ ಕಲೆಗಳು ನಮ್ಮ ತಲೆ ಮೇಲೆ ಸರಿಯಾಗಿ ಬಂದಿರ್ತವೆ. ಕೃಷ್ಣ ಪಕ್ಷೆ ಸೂರ್ಯಮಂಡಲೆ ಚಂದ್ರಮಂಡಲಸ್ಯ ಪ್ರವೇಶ ರೂಪ ಏಕಾದಶ ಕಲಾಕ್ರಿಯಾರೂಪ. ಶಬ್ದಕಲ್ಪದ್ರಮದಲ್ಲಿ ಜ್ಯೋತಿಷ್ಸಾರ ಅಂತಿಕೊಂಡಂಥ ನಮ್ಮ ಗ್ರಂಥದ ಉದಾಹರಣೆಯನ್ನು ಕೊಟ್ಟು ಈ ವಿವರಣೆಯನ್ನು ಮಾಡಿದ್ದಾರೆ. ಹೌದು, ನಾವು ಅದು ಪ್ರಯೋಗ ಮಾಡಿದ್ದೇನೆ. ನಾನು ಬೇರೆ ದಿವಸ ಉಪವಾಸ ಮಾಡೋದ್ರಿಂದ ಆಲಸ್ಯ ಬರ್ತದೆ, ಅಶಕ್ತತನ ಬರ್ತದೆ. ಏಕಾದಶಿ ಉಪವಾಸದಿಂದ ಇನ್ನೂ ಹೆಚ್ಚು ಉತ್ಸಾಹ ಬರ್ತದೆ. ಆದ್ದರಿಂದಾಗಿ ಏಕಾದಶಿ ಉಪವಾಸ ಅನಿವಾರ್ಯ. ಇಲ್ಲಿವರೆಗೂ ನೀವು ಏಕಾದಶಿ ಮಾಡದಿದ್ದರೆ ಇವತ್ತು ಪ್ರಾರಂಭ ಮಾಡಿ, ಸಂಕಲ್ಪ ಮಾಡಿ, ಪರಮಾತ್ಮನ ಎದುರಿಗೆ ಪ್ರಾರಂಭ ಮಾಡಿ. ಎಂದಿಗೂ ಏಕಾದಶಿ ಊಟ ಮಾಡಬೇಡಿ. ನಿಮ್ಮ ಶಾರೀರಿಕ, ಮಾನಸಿಕ, ಬೌದ್ಧಿಕ ಮತ್ತು ಪುಣ್ಯಾತ್ಮಕವಾಗಿರ್ತಕ್ಕಂಥ ರೀತಿಯನ್ನು ಉನ್ನತಿಯನ್ನು ಪಡೆಯಬೇಕಾಗಿದ್ದರೆ ನಮ್ಮ ಇಂದಿನ ದಿನ, ನಂತರದ ದಿನ, ಪರಲೋಕದ ಮತ್ತು ಮುಂದಿನ ಜನ್ಮದಲ್ಲೂ ನಮಗೆ ಒಳ್ಳೆಯದಾಗಬೇಕು ಅಂತ ಇಚ್ಛೆ ಇದ್ದರೆ ಏಕಾದಶಿ ಉಪವಾಸ ಮಾಡಿ. ಆದ್ದರಿಂದ ಏಕಾದಶಿ ತಿಥಿಯ ದಿವಸವೇ ಉಪವಾಸ. ಅದಕ್ಕೋಸ್ಕರ ನಮ್ಮಲ್ಲಿ 2 ಥರದ ಗಣಿತಗಳು, ಕೆಲವು ಸ್ವಲ್ಪ ಮತಭೇದ ಬರ್ತದೆ ಮಠದಲ್ಲಿ. ಅವರು ಮಾಡುವ ಗಣಿತದ ಒಂದು ವಿಶಿಷ್ಟ ಕ್ರಮ, ಅವರು ಒಪ್ಪಿಕೊಂಡಿರ್ತಕ್ಕಂಥ ಕ್ರಮ ಪ್ರಕಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದರೆ ನಾವು ಯಾವ ಮಠದ ಶಿಷ್ಯರಾಗಿದ್ದೇವೆ, ಆ ಮಠದ ಪೂರ್ವಜರು ಏನು ನಮಗೆ ನಿಯಮ ಹಾಕಿಕೊಟ್ಟಿದ್ದಾರೆ, ಆ ಪ್ರಕಾರ ನಾವು ಏಕಾದಶಿಯನ್ನು ಮಾಡುವುದು ನಮ್ಮ ಪರಮ ಕರ್ತವ್ಯವಾಗಿದೆ. ಇನ್ನು ಇವತ್ತಿನಿಂದ ಚಾತುರ್ಮಾಸ್ಯ ವ್ರತ. ಚಾತುರ್ಮಾಸ್ಯದಲ್ಲಿ ಏನೇನು ಪದಾರ್ಥಗಳನ್ನು ಸ್ವೀಕರಿಸಬೇಕು, ಯಾವ ಪದಾರ್ಥಗಳನ್ನು ಬಿಡಬೇಕು, ಶಾಖವ್ರತದಲ್ಲಿ
ಯಾವ ಪದಾರ್ಥಗಳು ಬರ್ತದೆ, ಯಾವುದು ಬರೋದಿಲ್ಲ. ದಧಿ, ಕ್ಷೀರ, ದ್ವಿದಳ ಸಂದರ್ಭದಲ್ಲಿ ಯಾವುದು ಬರ್ತದೆ, ಯಾವುದು ಬರೋದಿಲ್ಲ ಇತ್ಯಾದಿಗಳ ಬಗ್ಗೆ ತಿಳಿಸ್ಬೇಕು ಅಂದರೆ ಈಗಾಗಲೇ ಸಮಯ ಆಗಿದೆ. ನಾಳಿನ ದಿವಸ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಿಮಗೆ ನಾನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ಹಿರಿಯರಿಂದ ಕೇಳಿದ ಗ್ರಂಥಗಳ ಅವಲೋಕನದಿಂದ ಈ ಒಂದು ಸಂಕ್ಷಿಪ್ತ ವಿವರಣೆ ಇದು ವೈಜ್ಞಾನಿಕವೂ ಹೌದು, ಆರೋಗ್ಯಕರೂ ಹೌದು, ಪುಣ್ಯದಾಯಕವೂ ಹೌದು, ಭಗವಂತ ಅನುಗ್ರಹಕ್ಕೆ ಸಾಧಕವೂ ಹೌದು. ಇಂಥ ಲಾಭವನ್ನು ನಾವು ಪಡೆಯೋದು ಬಿಟ್ಟರೆ ನಮ್ಮಷ್ಟು ಮೂರ್ಖರ್ಯಾರಿದ್ದಾರೆ? ಆದ್ದರಿಂದ ನಾವು ತಪ್ಪದೇ ಏಕಾದಶಿ ವ್ರತವನ್ನು ಮಾಡೋಣ. ಇದಕ್ಕೆ ಶಯನಿ ಏಕಾದಶಿ ಅಂತ ತಿಳ್ಕೊಂಡು ಅಂತೇಳಿ ಹೆಸರು. ಆನಂತರ ಭಾದ್ರಪದ ಮಾಸದ ಏಕಾದಶಿಗೆ ಪರಿವರ್ತಿನಿ ಏಕಾದಶಿ ಅಂತ ಹೆಸರು. ಪರಮಾತ್ಮ ಮಗಲಾಗ್ತಾನೆ, ಮಗಳು ಚೇಂಜ್ ಮಾಡ್ತಾನಂತೆ. ಆನಂತರ ಕಾರ್ತಿಕ ಶುಕ್ಲ ಪಕ್ಷದ ಏಕಾದಶಿಗೆ ಉತ್ಥಾನ ಏಕಾದಶಿ, ಉತ್ಥಾನ ದ್ವಾದಶಿ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಮರುದಿನಕ್ಕೆ ದ್ವಾದಶಿ. ಆದ್ದರಿಂದಾಗಿ ಶಾಸ್ತ್ರಕಾರರು ಹೇಳುವುದು ಅಂಧವಿಶ್ವಾಸವಲ್ಲ. ಅವರು ಬಹಳ ವಿಚಾರ ಮಾಡಿ ನಮ್ಮ ಯೋಗಕ್ಷೇಮಕ್ಕೋಸ್ಕರ ಹೇಳಿದ್ದಾರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಏಕಾದಶಿ ವ್ರತಗಳನ್ನು ಮಾಡೋಣ. ಇನ್ನು ಚಾತುರ್ಮಾಸ್ಯದಲ್ಲಿ ಯಾವುದು ಗ್ರಾಹ್ಯ, ಯಾವ ವ್ರತ ಶ್ರೇಷ್ಠ, ಯಾವುದನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಅದರ ಬಗ್ಗೆ ನಾಳಿನ ದಿವಸ ನಾನು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ತ ವಿಶ್ವಂ ಸದಾ ಜಾರಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣ.